ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ ಆ, ಹರ್ಷ ಬೋಗ್ಲೆ ಹೇಳ್ದಂಗೆ ನಾವು ಎರಡು ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ ನಮ್ಮ ಮ್ಯಾನೇಜ್ಮೆಂಟ್. ಅದ್ರ ಬಗ್ಗೆ ಡೀಪಾಗಿ ಹೋಗಕ್ ಮುಂಚೆ ಫಸ್ಟ್ ಥಿಂಗ್ಸ್ ಫಸ್ಟ್ ನಾವು ನಮ್ಮಿಲ್ಲಿ ಎರಡು ಆ, ಏನ ಅದು ಏನ್ ಅನ್ಬೇಕು ಗೊತ್ತಿಲ್ಲ, ಪಾರ್ಟ್ನರ್ಸ್ ಏನ್ ಅನ್ಬೇಕು ಗೊತ್ತಿಲ್ಲ, ಬಟ್ ವಿಷ್ಣು ಆಮೇಲೆ ಸಾತ್ವಿಕ್ ಇಬ್ರು ತುಂಬಾನೇ ಒಳ್ಳೆ ಕಾಲ್ಸ್ ಮಾಡಿದ್ದಾರೆ. ಅದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು. ನಾವು ಒಂದು ರೀಲು ಒಂದು ಯೂಟ್ಯೂಬ್ ಶಾರ್ಟು ಹಾಕಿದ್ದೀವಿ ಅದ್ರ ಬಗ್ಗೆ. ಆ, ಯಾಕಂದ್ರೆ ಇದು ಶೇನ್ ಡಫಿ ಆಮೇಲೆ ಇದೆಲ್ಲ ಅದು ಯಾವಾಗ್ಲೂ ಮಾಡಿದ್ದು. ಅಂದ್ರೆ ಅದು ನೆನ್ನೆ ಲಾಸ್ಟ್ ರೀಸೆಂಟ್ ಎಪಿಸೋಡು ಅಲ್ಲ, ಅದು ತುಂಬಾ ಮುಂಚೆ ಮಾಡಿದ್ದಿತ್ತು ಕಾಲ್ಗಳು. ಸೊ ಈ ನಮ್ಮ ಪಾಡ್ಕಾಸ್ಟ್ಗೆ ಅದು ಒಂಥರ ವ್ಯಾಲಿಡೇಷನ್ ಆಗುತ್ತೆ. ಪ್ಲಸ್ ಆರ್ ಸಿ ಬಿ ಟೀಮ್ಗೂ ಒಂಥರ ವ್ಯಾಲಿಡೇಷನ್ ಆಗುತ್ತೆ. ಯಾಕಂದ್ರೆ ನಮ್ಮ ಕಣ್ಣಲ್ಲಿ ನಾವು ಏನು ನಮ್ಮ ಪರ್ಸ್ಪೆಕ್ಟಿವ್ ಏನಿದೆಯೋ ಅವ್ರದ್ದು ಅದೇ ಥರ ಗೇಮ್ನ ನೋಡ್ತಾರೆ ಅನ್ನೋದೊಂದು ಖುಷಿ ಇದೆ. ಸೊ ಎರಡೂ ತುಂಬಾ ಖುಷಿ ಇದೆ. ನೆಕ್ಸ್ಟ್ ನಾನು ಇಬ್ರಿಗೂ ಫಸ್ಟ್ ಕ್ವಶನ್ ಏನು ಅಂದ್ರೆ ವೆರಿ ಬ್ರೀಫ್ ಆಗಿ ಈ ಆರ್ ಸಿ ಬಿ, ಈ ಹೋಲ್ ಎಪಿಸೋಡ್ ಆರ್ ಸಿ ಬಿ ಪರ್ಸ್ಪೆಕ್ಟಿವ್ ಇಂದನೇ ಮಾಡೋಣ. ಯಾಕಂದ್ರೆ ನಮಗೆ ಬೇರೆ ಟೀಮ್ಸ್ ಎಲ್ಲ ಅದಕ್ಕೆ ಆಮೇಲೆ ಬರೋಣ. ಸೊ ಫಸ್ಟ್ ಬ್ರೀಫ್ ಆಗಿ ಏನನ್ಸ್ತು ಹೋಲ್ ನಮ್ಮ ಹೋಲ್ ಆಕ್ಷನ್ ಸ್ಟ್ರಾಟಜಿ ಬಗ್ಗೆ, ಅಂದ್ರೆ ಪ್ಲೇಯರ್ಸ್ಗೆ ಹೋಗೋದು ಬೇಡ, ಜಸ್ಟ್ ಆಸ್ ಎ ಸ್ಟ್ರಾಟಜಿ ಏನನ್ಸ್ತು ಅಂತ ಆರ್ ಸಿ ಬಿ. ಸ್ಟಾರ್ಟ್ ಮಾಡ್ಬೇಕಂದ್ರೆ ನನ್ಗನ್ಸಿದ್ ಇಷ್ಟೇನೆ. ಎಲ್ಲದಕ್ಕೂ ಸಡನ್ ಆಗಿ ಏನೋ ಮಾಡ್ಬಿಡ್ಬೇಕು ಅಂತ ಮಾಡ್ತಿದ್ವಲ್ಲ ಪ್ರೀವಿಯಸ್ ಟೈಮ್ಸ್ ಅಲ್ಲಿ, ಆತರ ನಾವೇನೋ ಈ ತರ ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳಿಲ್ಲ. ಎಷ್ಟು ಬೇಕೋ ಅಷ್ಟ್ ಕೆಲ್ಸ ಮಾಡಿದ್ವಿ. ಬೇರೆಯವ್ರೆಲ್ಲ ಕಿತ್ತಾಡ್ಕೊಂಡ್ರು, ಏನೇನ್ ಕಿತ್ತಾಡ್ಕೋಬೇಕೋ, ಯಾರ್ಯಾರಿಗೆ 20 ಕೋಟಿ 30 ಕೋಟಿ ಏನೇನ್ ಕೊಡ್ತಾರೋ ಕೊಟ್ಬಿಟ್ವಿ. ನಮ್ಗೆ ಯಾರ್ಯಾರು ಬ್ಯಾಕಪ್ ಬೇಕಿತ್ತೋ ಅವ್ರನ್ನ ತಗೊಂಡು ನಮ್ ಪಾಡಿಗೆ ನಾವು ಸ್ಕ್ವಾಡ್ ಸ್ಟ್ರೆಂಥನ್ ಮಾಡ್ಕೊಂಡ್ವಿ ಅಷ್ಟೇ. ನನಗೇನ್ ಸ್ಟ್ರೈಕ್ ಔಟ್ ಆಯ್ತು ಅಂದ್ರೆ ಕ್ಲಾರಿಟಿ ಆಫ್ ಥಾಟ್. ಇವಾಗ ನಾವು 10 ಪ್ಲೇಯರ್ಗೆ ಬಿಡ್ ಮಾಡಿದ್ವಿ ಅಂಡ್ ವಿ ಗಾಟ್ 8 ಪ್ಲೇಯರ್ಸ್. ದಟ್ ಈಸ್ ಎಕ್ಸೆಪ್ಷನಲ್ ಅಂಡ್ ದಟ್ ಶೋ ಜಸ್ಟ್ ಗೋಸ್ ಟು ಶೋ ನಮ್ಮ ಮ್ಯಾನೇಜ್ಮೆಂಟ್ ಎಷ್ಟು ಕ್ಲಿಯರ್ ಆಗಿದ್ದಾರೆ, ಯಾರು ಬೇಕು ಅಂಡ್ ಯಾರು ರೋಲ್ಸ್ ಬೇಕು ಅಂತ. ಆ ಇಬ್ರು ಪ್ಲೇಯರ್ ಮಿಸ್ ಔಟ್ ಆಗಿದ್ದು ಅಕೀಬ್ ನಬಿ. ಓಕೆ, ಇನ್ನು ಒಂದ್ 4-5 ಜನ ಬಿಡ್ ಮಾಡ್ತಿದ್ರು. ಆಮೇಲೆ ಇವನು ರವಿ ಸಿಂಗ್, ಅದೇ ಹೇಳಿದ್ನಲ್ಲ ಇನ್ನೊಂದು ವಿಡಿಯೋಲಿ, ಸ್ಕೌಟ್ ಮಾಡಿದ್ರು ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರೈಲ್ವೇಸ್ ಅಂತ. ಅವನ್ಗೆ ಒಂದು 90 lakhs ಆತರ ಎಷ್ಟೋ ಬಿಡ್ ಮಾಡಿದ್ರು ಒಂದಷ್ಟು, ಬಟ್ ರಾಜಸ್ಥಾನ್ ಬಿಡ್ ಗೆದ್ರು. ನಮ್ಗೆ ಯಾಕೆ ಅಂದ್ರೆ ಜಾರ್ಡನ್ ಕಾಕ್ಸ್ ಇನ್ನೊಬ್ಬ ಆಪ್ಷನ್ ಇದಾನೆ ಕೀಪರ್ ಬ್ಯಾಟ್ಸ್ಮನ್ ಅಂತ ಮಾಡಿಲ್ಲ. ಬಟ್ ಅಪಾರ್ಟ್ ಫ್ರಮ್ ದಟ್ ನಮ್ ಮಿಕ್ಕಿದ್ದೆಲ್ಲ ಬಿಡ್ ಮಾಡಿದವರೆಲ್ಲ ಸಿಕ್ಕಿದ್ರು. ನನಗೆ ತೀರಾ ಸರ್ಪ್ರೈಸ್ ಆಯ್ತು. ನಾನು ವಿಷ್ಣು ಲೈವ್ ನೋಡ್ತಿದ್ವಿ ಆಪ್ಷನ್ ಡಿಸ್ಕಾರ್ಡ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು. ಜೇಕಬ್ ಡಫಿ ಬೇಸ್ ಪ್ರೈಸ್ ಹೋದಾಗ ನಮಗೆ ನಿಜವಾಗ್ಲೂ ತುಂಬಾ ಶಾಕ್ ಆಯ್ತು. ವಿ ವರ್ ಎಕ್ಸ್ಪೆಕ್ಟಿಂಗ್ ಅಟ್ ಲೀಸ್ಟ್ 7-8 crores ಹೋಗ್ತಾರೆ. ಏನ್ ಈ ಲೆವೆಲ್ ಪ್ಲೇಯರ್ಗೆ ಅಷ್ಟು ಚೀಪಾಗಿ ಬರ್ತಿದಾರ ಅಂತ ನಾವಿಬ್ರಿಗೆ ನಂಬಕ್ಕಾಗಿಲ್ಲ. ಅದಾದ್ಮೇಲೆ ಆಪ್ಷನ್ ಡೈನಾಮಿಕ್ಸ್ ಅಂತ ಏನ್ ಹೇಳ್ತಾರೋ ದಟ್ ಪ್ಲೇಡ್ ಔಟ್ ದ ವೇ ವಿ ಎಕ್ಸ್ಪೆಕ್ಟೆಡ್ ಇಟ್ ಟು ಡೂ ಇನ್ ಅ ಮಿನಿ ಆಪ್ಷನ್. ಸುಮ್ನೆ ಯಾರ್ಯಾರಿಗೋ 14 crores, ಯಾರ್ಯಾರಿಗೋ ಅನ್ನೋಕ್ಕಿಂತ ದೇ ಆರ್ ಗುಡ್ ಪ್ಲೇಯರ್ಸ್, ದೇ ಆರ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್, ಬಟ್ ನಾಟ್ ಫಾರ್ ದಟ್ ಪ್ರೈಸ್ ಲ್ಯಾಬ್ ಅಂಡ್ ನಾಟ್ ಅಟ್ ದಿಸ್ ಏಜ್ ಅಂಡ್ ನಾಟ್ ಅಟ್ ದಿಸ್ ಪ್ರೋ. ಇವಾಗ UP T20 ಅಲ್ಲಿ ಆಡಿದ್ದಾರೆ, ಒಂದ್ 5-6 ಮ್ಯಾಚಸ್ ಅಲ್ಲಿ ಆಡಿದ್ದಾರೆ, ಬಟ್ ಮುಷ್ತಾಕ್ ಅಲಿಯಲ್ಲಿ. ಬಟ್ ದೇ ಆರ್ ವೆರಿ ಅನ್ಟೆಸ್ಟೆಡ್ ಈವನ್ ಆನ್ ದ ಹೈಯರ್ ಲೆವೆಲ್ಸ್ ಆಫ್ ಡೊಮೆಸ್ಟಿಕ್ ಕ್ರಿಕೆಟ್. ಬೈ ದಟ್ ಐ ಮೀನ್ ರಂಜಿ ಟ್ರೋಫಿ ಅಂಡ್ ವೇರ್ ಯು ಗೆಟ್ ಕಾಂಪಿಟೆಂಟ್ ಬೌಲಿಂಗ್ ಅಟ್ಯಾಕ್ಸ್. ಅಲ್ಲಿ ಇನ್ನು ಯಾರಿಗೂ, ಇಫ್ ದೇ ಆರ್ ನಾಟ್ ದಟ್ ಪ್ರಿಪೇರ್ಡ್ ಫಾರ್ ದಟ್ ಸ್ಟೇಜ್, ವಿ ಆರ್ ಥ್ರೋಯಿಂಗ್ ದಮ್ ಇನ್ ಟು ದ ಡೀಪ್ ಎಂಡ್ ಅಂತ ಅನ್ನಿಸ್ತು. ಬಟ್ ಹೋಪ್, ಏನು ಹೇಳಕ್ಕಾಗಲ್ಲ. ಬೇರೆ ಟೀಮ್ಸ್ ಬಿಟ್ಟಂಗೆ, ಅವ್ರು ಹೆಂಗ್ ಯೋಚನೆ ಮಾಡಿರ್ತಾರೋ, ಅವ್ರೇನ್ ಪ್ಲಾನ್ ಮಾಡಿರ್ತಾರೋ ಅವ್ರಿಗೆ ಬಿಟ್ಟಂಗೆ. ಬಟ್ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದು ಅಷ್ಟು ಏನೋ ಒಂದ್ 5-6 crores ಹೋಗೋದು 14-15 crores ಹೋಗ್ಬಿಟ್ರು. ಬಟ್ ಅದೇ ಆಕ್ಷನ್ ಡೈನಾಮಿಕ್ಸ್ ಅಂದ್ರೆ ಅದನ್ನೇ ಹೇಳೋದು. ಸೊ ಯಾ, ಆಲ್ ಇನ್ ಆಲ್ ವೆರಿ ಡಿಲೈಟೆಡ್. ಮೇ ಬಿ ವಿ ಮಿಸ್ಟರ್ ಟ್ರಿಕ್ ಬೈ ನಾಟ್ ಪಿಕ್ಕಿಂಗ್ ಒನ್ ಇಂಡಿಯನ್ ಫಿನಿಶರ್ ಆರ್ ಒನ್ ಮಿಸ್ಟ್ರಿ ಸ್ಪಿನ್ನರ್ ಅಂತ ಅನ್ನಿಸ್ತು. ಬಟ್ ಓಕೆ, ದಟ್ ಈಸ್ ತುಂಬಾ ನಿಟ್ ಪಿಕ್ಕಿಂಗ್ ಅಷ್ಟೇ. ಮಿಕ್ಕಿದ್ದೆಲ್ಲ ನೋಡ್ಕೊಂಡು ಹೋಗ್ಬೇಕಂದ್ರೆ ವಿ ಹ್ಯಾವ್ ಆಲ್ ಬೇಸಸ್ ಕವರ್ಡ್ ನೌ ಅಂಡ್ ವಿ ಹ್ಯಾವ್ ಪೀಪಲ್ ಟು ಡೂ. ಇವಾಗ ಇವರಿಬ್ರು ಅಂಡರ್-19 ಪ್ಲೇಯರ್ಸ್ ಬಂದಿದ್ಮೇಲೆ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಲುಕ್ ಫಾರ್ವರ್ಡ್ ಟು ಅಂತಾನು ಹೇಳ್ಬೋದು ಇವಾಗ ಇನ್ ದ ಕಮಿಂಗ್ ಸೀಸನ್. ಹೋಪ್ಫುಲಿ ಬೋತ್ ಆಫ್ ದೆಮ್ ಇನ್ನೊಂದೇನಂದ್ರೆ ಇವಾಗ ನಾವೀಗ ತಗೊಂಡ್ರ ಪ್ಲೇಯರ್ಸ್ ಅಷ್ಟೂನುವೆ ನಾವು ಮತ್ತೆ ನೆಕ್ಸ್ಟ್ ಸೈಕಲ್ ನಾವ್ ಎಷ್ಟನ್ನು ರಿಟೈನ್ ಮಾಡ್ಬಿಡ್ತೀವಿ ಅಂತ ಏನು ಗ್ಯಾರಂಟಿನೂ ಇಲ್ಲ.
ಯಾವಾಗ ನಾವು ಒಳ್ಳೆ ಕೆಲಸ ಮಾಡಿದೀವಿ ಈ ಆಪ್ಷನ್ ಅಲ್ಲಿ ಅಂತ ಗೊತ್ತಾಗುತ್ತೆ ಅಂತಂದ್ರೆ, ಯಾವಾಗ ಇದರ್ 1 or 2 ಪ್ಲೇಯರ್ಸ್ ಇವಾಗ ಈ ಸತಿ ಕೊಂಡ್ಕೊಂಡ್ರು ಆಕ್ಷನ್ ಅಲ್ಲಿ ಅಥವಾ ಈ ಸೈಕಲ್ ಅಲ್ಲಿ ಕೊಂಡ್ಕೊಂಡ್ರು ಅದನ್ನ ರಿಟೈನ್ ಮಾಡಕ್ ಹೋಗ್ತಿರಲ್ಲ, ಯಾಕಂದ್ರೆ ಅವ್ರ ಪರ್ಫಾರ್ಮೆನ್ಸಸ್ ಬೇಸ್ಡ್, ಅವಾಗ ವಿಲ್ ಟ್ರೂಲಿ ನೋ ಓಕೆ ಚೆನ್ನಾಗಿತ್ತು ಈ ಪಿಕ್, ಒಳ್ಳೆ ಕೆಲಸ ಮಾಡಿದ್ವಿ. ಅಲ್ಲಿ ತನಕ ಯಾರಿಗೂ ಏನೋ ಹೇಳಕ್ಕಾಗಲ್ಲ. ಆ ಸೀಸನ್ ಎಲ್ಲರೂ ಚಿಕಾರ ಏನು ಇವನೇ ಫುಲ್ ಫ್ಯೂಚರ್, ಇವನೇ ಆಡ್ಬೇಕು ಅಂತೆಲ್ಲ ಆಡ್ತಿದ್ರು, ಒಂದ್ ಬರೀ ಕೊಹ್ಲಿ ಹಿಂದ್ಗಡೆ ಓಡಾಡ್ಕೊಂಡು ಹೋಗ್ತಿರೋದ್ ನೋಡಿ. ಬಟ್ ಇವಾಗ ಎಲ್ಲಿ ನಾವು ಯಾರು ನಾಯಿನೂ ತಗೊಳ್ಳಿಲ್ಲ ಅವನು. ನೀವು ಹೇಳಿದ್ರಿ ಅವಾಗ ಯಾರದು ಅದೇನೆ ಎಕ್ಸಾಕ್ಟ್ಲಿ, ಅದು ಒಂದೊಂದ್ಸತಿ ಇಂಜುರಿ ಆದಾಗ. ಹಾ ಎಷ್ಟೊಂದ್ ಸತಿ ಅದಾಗುತ್ತೆ. ಅಂದ್ರೆ ತುಂಬಾ ಜನಕ್ಕೆ ತುಂಬಾ ಹೈಪ್ ಬಂದ್ಬಿಡುತ್ತೆ, ಅಥವಾ ಇನ್ಯಾರಿಗೋ ಸುಮ್ನೆ ಇಲ್ಲ ಇವನ್ ಚೆನ್ನಾಗ್ ಆಡಲ್ಲ ಅಂತ ರಿವರ್ಸ್ ಹೈಪು ಆಗುತ್ತೆ. ಸೊ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಕ್ ಆಗಲ್ಲ. ಆಕ್ಚುಲಿ ನೋಡ್ತು ಅಂತಂದ್ರೆ ನಮ್ DDPನೂ ಒಂದ್ ಟೈಮ್ ಅಲ್ಲಿ ಆತರ ಸಿಚುವೇಶನ್ ಅಲ್ಲೇ ಇದ್ದಿದ್ದು. ಸೊ ನಮಗ್ ಗೊತ್ತು ಅದು ಯಾವ ತರ ಅಂದ್ರೆ 2 ತರನೂ ಆಗ್ಬೋದು ಅಂತ. ಇನ್ನೊಂದ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ನಾವಿಬ್ರು ಸಾತ್ವಿಕ್ ದೇಶ್ವಾಲ್ ಮತ್ತೆ ಇವನು ವಿಹಾನ್ ಅಂತೀನಿ, ವಿಕಿ ಅಸ್ವಾಲ್. ಸಾತ್ವಿಕ್ ದೇಶ್ವಾಲ್ ಇಸ್ RCB ನೆಟ್ ಬೌಲರ್. ಲಾಸ್ಟ್ ಇಯರ್ ಚೈನಾಮನ್ ಮಾಡ್ತಿದ್ದವನು, ಆಫ್ ಸ್ಪಿನ್ ಮಾಡ್ತಾನೆ, ಚೈನಾಮನ್ ಮಾಡ್ತಾನೆ. 18 years old, ಪುದುಚೇರಿಯಿಂದ ಬರ್ತಾರೆ. ವೆರಿ 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 ಹೈಲಿ ಟಾಕ್ಡ್ ಅಬೌಟ್. ನಿನ್ನೆ ಯಾರ ಜೊತೆ ನಾವು ಮಾತಾಡಿದೆ ಈ ವಿಷಯ. ಇನ್ನು ಆಪ್ಷನ್ ಅಲ್ಲಿ ಇನ್ನೊಬ್ಬ ಫುಲ್ಟೇರ್ ಅಂತ ಇದ್ದ, ಅವನು ಚೈನಾಮನ್ ಬೌಲರ್. ಶುಭಾಂಗ್ ಹೆಗ್ಡೆ ಇದ್ದ. ಯಾಕೆ ಅವ್ರನ್ನ ಬಿಟ್ಬಿಟ್ಟು ಇವನನ್ನ ಯಾಕೆ ತಗೊಂಡ್ರು ಅಂತ ನೋಡಿ ಸ್ವಾಮಿ, ಇವಾಗ್ಲೇ ಅವ್ನಿಗೆ ಚಾನ್ಸ್ ಕೊಡಲ್ಲ, ಬಟ್ ಹಿ ವಾಸ್ ಟ್ರಬ್ಲಿಂಗ್ ಈವನ್ ವಿರಾಟ್ ಕೊಹ್ಲಿ ಇನ್ ದ ನೆಟ್ಸ್ ಅಂತ ಹೇಳಿದ್ರು. ಸೊ ಅದು ಆ ಲೆಕ್ಕದಲ್ಲಿ ಇಫ್ ಯು ಆರ್ ಸಮನ್ ಹೂ ಇಸ್ ಸ್ಟಿಲ್ ಇನ್ ದ ಟೀನೇಜ್ ಇಯರ್ಸ್ ಅಂಡ್ ಹೂ ಇಸ್ ಗಿವಿಂಗ್ ವಿರಾಟ್ ಕೊಹ್ಲಿ ಅ ರನ್ ಫಾರ್ ಹಿಸ್ ಮನಿ ಅಂತ ಅನ್ಸಿದ್ರೆ, ದೇರ್ ಇಸ್ ಎವ್ರಿಥಿಂಗ್ ಯು ನೀಡ್ ಟು ನೋ. ಅಂಡ್ ಒನ್ ಮೋರ್ ಥಿಂಗ್ ಅವ್ನು ಹೇಳಿದ್ದು ನಂಗೇನ್ ಸ್ಟ್ರೈಕ್ ಔಟ್ ಆಯ್ತು ಅಂದ್ರೆ, the management has also trusted a lot put a lot of trust on the players perspective. ಇವಾಗ ಸ್ಕೌಟ್ ಎಷ್ಟಾದ್ರೂ ಹೇಳ್ಬೋದು, ಓಕೆ ಇವನ್ ಚೆನ್ನಾಗ್ ಆಡ್ತಾನೆ, ಅವ್ನ್ ಚೆನ್ನಾಗ್ ಆಡ್ತಾನೆ ಅಂತ. ಒಬ್ಬ ಬೌಲಿಂಗ್ ಕೋಚ್, ಬ್ಯಾಟಿಂಗ್ ಕೋಚ್ ಸ್ಕೌಟ್ ಮಾಡ್ಬೋದು, ಬಟ್ ಒಬ್ಬ ಪ್ಲೇಯರ್ ಹೇಳಿರೋ ಪರ್ಸ್ಪೆಕ್ಟಿವ್ ಇಸ್ ಆಲ್ಸೋ ವೆರಿ ಕೀ. ಯಾಕೆಂದ್ರೆ ಅವ್ರು ಕ್ಲೋಸ್ ಅಪ್ ಇಂದ ನೋಡಿರ್ತಾರೆ, ಅವರು ಬಿಹೇವಿಯರ್, ಅವ್ರದ್ದು ಟೆಂಪರ್ಮೆಂಟ್ ಎಲ್ಲ ಫಾಲೋ ಮಾಡಿರ್ತಾರೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್. And that played a key role this time in picking up players such as Mangesh Yadav, who is very highly vouched for by Patidar. ಇದನ್ನ ನಾವು ಪ್ರೀವಿಯಸ್ ಪಾಡ್ಕಾಸ್ಟ್ ಎಪಿಸೋಡ್ ಅಲ್ಲೂ ಹೇಳಿದೀವಿ. ಬಟ್ ಅದನ್ನೇ ದೇ ಆರ್ ಪ್ಲೇಸಿಂಗ್ ಅ ಲಾಟ್ ಆಫ್ ಎಲ್ಲಾರ್ದು ಪರ್ಸ್ಪೆಕ್ಟಿವ್ಸ್ ತಗೊಂಡೆ ಒಂದು ಡಿಸಿಷನ್ ತಗೋತಿದ್ದಾರೆ, ವಿಚ್ ಇಸ್ ವೆರಿ ಗುಡ್ ಟು ಸಿ ಅಂಡ್ ವಿಚ್ ಹ್ಯಾಸ್ ಬಿನ್ ಒನ್ ಆಫ್ ಅವರ್ ಸೀಕ್ರೆಟ್ಸ್ ಟು ಸಕ್ಸಸ್ ಅಂತಾನು ಹೇಳ್ಬೋದು. ಅಂಡ್ ಅದರ್ ಫ್ಯೂ ವರ್ಡ್ಸ್ ಆನ್ ವಿಕಿ ಒಸ್ವಾಲ್. ಈಸ್ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಅಂಡ್ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಲೋವರ್ ಡೌನ್ ದಿ ಆರ್ಡರ್. ಒಂದು ಎಕಾನಮಿ 7 ಮೇಲೆ ಹೋಗಿಲ್ಲ ಲೈಫ್ ಅಲ್ಲಿ. ತುಂಬಾ ಕಂಟ್ರೋಲ್ ಇಟ್ ಮಾಡ್ತಾನೆ. ಸೇಮ್ ಕೃಣಾಲ್ ಪಾಂಡೆ ತರ ಅಗ್ರೆಸಿವ್ ಆಗಿ, ಅಂದ್ರೆ ಫಾಸ್ಟ್ ಆಗಿ ಮಾಡ್ತಾನೆ, ಅಕ್ಯುರೇಟ್ ಆಗಿ ಮಾಡ್ತಾನೆ, ಡಾರ್ಟ್ಸ್ ತರ. ಅಂಡ್ ತುಂಬಾ ಪ್ರೊಫಿಷಿಯಂಟ್ ಆಗಿ ಫೀಲ್ಡ್ ಮಾಡ್ತಾನೆ ಅವನು. ಏನು ಇವಾಗ ನಮ್ದು ವಾಟ್ ಎವರ್ ಗ್ಯಾಪ್ಸ್ ವಿ ಹ್ಯಾಡ್, ಸ್ಮಾಲ್ ಡೌಟ್ಸ್ ವಿ ಹ್ಯಾಡ್ ಇನ್ ಸೆನ್ಸ್ ಆಫ್ ಕಾಂಬಿನೇಷನ್ ಪ್ಲೇ, ಆರ್ ಇವಾಗ ಇವನಿಗೆ ರಿಪ್ಲೇಸ್ಮೆಂಟ್ ಬೇಕು, ಅವನಿಗೆ ರಿಪ್ಲೇಸ್ಮೆಂಟ್ ಬೇಕು, ಸ್ಪಿನ್ನರ್ ಬೇಕು, ಅದು ಇದು ಎಲ್ಲ ಅನ್ಕೊಂಡ್ರೆ, ದೀಸ್ 2 people ಸಾಲ್ವ್ ದಟ್ ಇಶ್ಯೂ. ಅಂಡ್ ಇನ್ಕ್ಲೂಡಿಂಗ್ ಕನಿಷ್ ಚೌಹಾನ್, ಹೂ ಇಸ್ ಆಲ್ಸೋ ಅನ್ ಆಫ್ ಸ್ಪಿನ್ನರ್, ರೈಟ್ ಆರ್ಮ್ ಆಫ್ ಸ್ಪಿನ್ನರ್. ನಮ್ಗೆ ಇವಾಗ ಸ್ಪಿನ್ನರ್ಸ್ 3 ಜನ ಕ್ವಾಲಿಟಿ ಸ್ಪಿನ್ನರ್ಸ್ ಇದಾರೆ ಗ್ರೂಪ್ ಮಾಡೋಕೆ. ವಿಹಾನ್ ಮಲ್ಹೋತ್ರಾ ಆಲ್ಸೋ ಬೋಲ್ಸ್ ಆಫ್ ಸ್ಪಿನ್. ಸೊ ವಿ ಆರ್ ಸ್ಟ್ಯಾಕ್ಡ್ ಇನ್ ದಟ್ ಡಿಪಾರ್ಟ್ಮೆಂಟ್ ಇವಾಗ ಸಮ್ ಸಾರ್ಟ್. ಸೊ ಹೂ ಎವರ್ ಕೀಪ್ ಸೆರಿಂಗ್ RCB ಸ್ಪಿನ್ ವೀಕ್ನೆಸ್ ಅದು ಇದು ಅಂತ, ಮಣ್ಣು ಮಸಿ ಅಂತ ಹೇಳ್ಬೋದು ಇವಾಗ. ಇನ್ನೊಂದೇನಂದ್ರೆ, ನಾನು ಎಷ್ಟೊಂದು ವಿರಾಟ್ ಕೊಹ್ಲಿ ಟ್ರಬಲ್ ಮಾಡ್ತಿದ್ದಾನೆ ಆಕ್ಚುಲಿ ಅಂತೆಲ್ಲ ನಾನು ಅದಕ್ಕೆ ಓದಕ್ ಹೋಗಲ್ಲ ಜಾಸ್ತಿ. ಯಾಕಂದ್ರೆ ನಮ್ಗೆ ಗೊತ್ತು ಯಾವನಾರ ಅವನು 3rd class ಸ್ಪಿನ್ನರ್ ಸುಮ್ಮನೆ ಡೆಬ್ಯೂ ಮಾಡಿದ್ರೆ ಇಂಡಿಯಾ ಮೇಲೆ ಅಥವಾ RCB ಮೇಲೆ ಏನಾಗುತ್ತೆ ಕೊಹ್ಲಿಗೆ ಅಂತ. ಅದಕ್ಕೆ ನಾನು ಜಾಸ್ತಿ ಮ್ಯಾಚಿಗೆ ಕೊಡಲ್ಲ. ಅದೇನ್ ಹೇಳ್ತಿದೀವಿ ಅಂದ್ರೆ, ಕೊಹ್ಲಿ ಯಾವಾಗ್ಲೂ ಯಾವ್ದೋ ಅನ್ನೋನ್ ಬೌಲರ್, ಅದು ಅನ್ನೋನ್ ಸ್ಪಿನ್ನರ್ಗೆ ಔಟ್ ಆಗೋದು ಯಾವಾಗ್ಲೂ. ಇದು ಅಬ್ಸರ್ವೇಷನ್ ಮುಂದೆ ನೋಡ್ಕೊಂಡ್ ಬನ್ನಿ ಬೇಕಾದ್ರೆ. ಯಾರೋ ಎಲ್ಲಿಂದನೋ ಮೋರಿಯಿಂದ ಬಂದಿರೋರ್ಗೆ ಔಟ್ ಆಗೋದು ವಿರಾಟ್ ಕೊಹ್ಲಿ. ಅದ್ ಎಷ್ಟೋ ವರ್ಷದ ನೋಡ್ಕೊಂಡ್ ಬರ್ತಿದೀವಿ. ಯಾರ್ಯಾರಿಗೋ ಔಟ್ ಆಗ್ತಾರೆ, ಸುಮ್ನೆ ಎಸ್ಟಾಬ್ಲಿಷ್ ಬೌಲರ್ಸ್ ಆಗಲ್ಲ. ಕರಿಯರೇ ಅದನ್ನೇ ಮಾಡ್ಕೊಂಡ್ಬಿಟ್ಟು. ಅದನ್ನು ಗೂಗ್ಲಿಗೆ ಹರ್ಪ್ರೀತ್ ಬುಮ್ರಾ ಆಮೇಲೆ ಶ್ರೇಯಸ್ ಗೋಪಾಲ್ IPL ಅಲ್ಲಿ ಇಬ್ರುನುವೆ ಅವ್ರ ಇಡೀ ಕರಿಯರೇ ಇಷ್ಟು, ಬರೀ ಕೊಹ್ಲಿ ಆಡ್ತಾನ ಮ್ಯಾಚ್ RCB ಮೇಲೆ ಅಷ್ಟೇ. ಗೂಗ್ಲಿ ಗೋಪಾಲ್ ಆಮೇಲೆ ಸುಯಶ್ನು ಗೂಗ್ಲಿಂದಾನೇ ತೆಗ್ದಿದ್ದ. ಒಂದೂ ಕೆರಿಯರ್ ಅಲ್ಲಿಂದಾನೇ ಶುರು ಆಗಿದ್ದಲ್ಲ. ನಾವೇ ಅವ್ನ್ ಕೆರಿಯರ್ ಶುರು ಮಾಡಿ ಈಗ ನಾವೇ ಅವನ್ನ
ನಾ ಇನ್ನೊಂದೇನ್ ಹೇಳ್ಬೇಕು ಅಂದ್ರೆ ಇವ್ರದೊಂಥರ ಫುಟ್ಬಾಲ್ ತರ ಮೈಂಡ್ ಸೆಟ್ ಇದೆ, ವಿಚ್ ಐ ಲವ್ ಅಬೌಟ್ ದಿಸ್ ಮ್ಯಾನೇಜ್ಮೆಂಟ್. ಅದೇನು ಅಂದ್ರೆ ಒಂಥರ ಎಲ್ಲರಿಗೂ ಒಂದೊಂಥರ ಪೊಸಿಷನ್ ಇದೆ. ಈಗ ಕೆಲವರೆಲ್ಲ ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ ಒಳ್ಳೆ ಏನೋ ಆ ಇವನಿದಾನೆ ಇವನ ಅಲ್ಲಾಡ್ಸ್ಬೋದು, ಇವನು ಇಲ್ಲ ಆಡ್ಸ್ಬೋದು ಅಂತ ಒಂಥರ ಅಡ್ಗೆ ಮಾಡೋ ತರ ಮಾಡ್ತಾರೆ. ಇದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕೋಣ, ಒಂಚೂರು ಖಾರ ಜಾಸ್ತಿ ಹಾಕೋಣ ಅಂತ ಆತರ. ಬಟ್ ಇವ್ರು ಹೆಂಗೆ ಅಂದ್ರೆ ಈಗ ಒಂದ್ ಲೆಫ್ಟ್ ಬ್ಯಾಕ್ ಅಂದ್ರೆ ಅದಕ್ಕೆ ಲೆಫ್ಟ್ ಬ್ಯಾಕ್ ರಿಪ್ಲೇಸ್ಮೆಂಟ್ ಬರಬೇಕು, ಸೆಂಟರ್ ಬ್ಯಾಕ್ ಅಂದ್ರೆ ಸೆಂಟರ್ ಬ್ಯಾಕ್ ರಿಪ್ಲೇಸ್ಮೆಂಟ್ ಬರ್ಬೇಕು, ಆತರ ಇವರು. ಅದೇ ತರ ಎಲ್ಲ ಒಂದ್ ಲಾಸ್ಟ್ ಇಯರ್ ಕರೆಕ್ಟ್ ಆಗಿ ರೋಲ್ ಸೆಟ್ ಮಾಡಿದ್ರು ಹೋಲ್ 11 ನಲ್ಲಿ, ಯಾರ್ಯಾರು ಏನೇನ್ ರೋಲ್ ಅಂತ. ಈ ಸತಿ ಆ ರೋಲ್ ನ ರೀಇನ್ಫೋರ್ಸ್ ಮಾಡಿದ್ದಾರೆ ಹೊರತು ಅವ್ರೊಂಥರ ನಮ್ದು ಸ್ಟ್ರಕ್ಚರ್ ನ ಚೇಂಜ್ ಮಾಡೋದು ಅಥವಾ ನಮ್ ಶೇಪ್ ನ ಚೇಂಜ್ ಮಾಡೋದು ಆತರ ಅನ್ನೆಸೆಸರಿಲಿ ಏನು ಮಾಡಕ್ ಹೋಗಿಲ್ಲ. ಅದೊಂದು ಸಖತ್ ಇಷ್ಟ ಆಯ್ತು. ಆಸ್ ಅನ್ ಓವರ್ ಆಲ್ ಆಪ್ಷನ್ ಸ್ಟ್ರಾಟಜಿ ಯಾರ್ದು ಈಗಿರೋರ್ನ ಇನ್ಸೆಕ್ಯೂರ್ ಮಾಡೋದು ಅಥವಾ ನಾವು ಇನ್ನೊಂದು ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡ್ಬಿಡ್ತೀವಿ ಅಥವಾ ನಮ್ ಗೌತಮ್ ಗಂಭೀರ್ ತರ ಆ ಯಾ 20 ಬ್ಯಾಟ್ಸ್ಮನ್ ಒಬ್ಬ ಬೌಲರು ಆತರ ಏನೇನೋ ಆತರ ಎಲ್ಲ ಮಾಡಕ್ ಹೋಗಿಲ್ಲ. ಇಲ್ಲ, ಅದು ನಾವು ಹೋದ ಎಪಿಸೋಡ್ ಅಲ್ಲಿ ಆಕ್ಚುಲಿ ಮಾತಾಡಿದ್ವಿ ಇದನ್ನ. ಏನಂದ್ರೆ ನಾವು ನಮ್ಗೆ ಇವಾಗ ಏನ್ ಸ್ಟಾರ್ಟಿಂಗ್ 11 ಆಲ್ 99% ಸೆಟ್ ಏನು ಇಂಜುರೀಸ್ ಇಲ್ಲ ಅಂತಂದ್ರೆ, ಸೊ ನಮ್ಗೆ ಈಗ ಬೇಕಾಗಿರೋದೇ ಬರೀ ಬ್ಯಾಕಪ್ಸ್. ಆಮೇಲೆ ಯಾರು ಬೆಂಚ್ ಮೇಲೆ ಕುತ್ಕೊಂಡು ಸುಮ್ಮನೆ ಮ್ಯಾಚ್ ನೋಡಿದ್ರೆ ಅವ್ರಿಗೆ ಏನು ಬೇಜಾರಾಗಲ್ಲ ಅಂತಾರು ತಗೋಬೇಕು ಅಂತಂದ್ವಿ ಬೇಸಿಕಲಿ. ಸೊ ಅಂತವ್ರನ್ನೇ ತಗೊಂಡಿದೀವಿ ಟು ಬಿ ಆನೆಸ್ಟ್. ಬಟ್ ಈ ಸತಿ ಬಟ್ ಹೆಂಗೆ ಅಂದ್ರೆ ಬರೀ ಆತರ ಇದಾರೆ ಅಂತ ಅವ್ರೇನ್ ಕೆಟ್ ಪ್ಲೇಯರ್ಸ್ ಅಂತ ಏನೋ ಅಲ್ವೇ ಅಲ್ಲ. ಇನ್ಫ್ಯಾಕ್ಟ್ ತುಂಬಾನೇ ಒಳ್ಳೆ ಪ್ಲೇಯರ್ಸ್. ಬಟ್ ದೇ ಡೋಂಟ್ ಮೈಂಡ್ ಬೆಂಚ್ ಮೇಲೆ ಕುತ್ಕೊಂಡು ಮ್ಯಾಚ್ ನೋಡಕ್ ಅವ್ರಿಗೆ ಏನು ತೊಂದ್ರೆ ಇಲ್ಲ. ಆಮೇಲೆ ಇನ್ನೂ ಇಲ್ಲ, ಒಂದ್ ನಂಗೆ ಈ ಆತರ ಸತಿ ಅನ್ಸಲ್ಲ. ಏನ್ ಅಪ್ರಿಶಿಯೇಟ್ ಮಾಡ್ಬೇಕಂದ್ರೆ, ಈ ಸತಿ ಸುಮ್ನೆ ಚಿಕಾರ ಕೈ ಅಂತಂದ್ರೆ ನಂಗೆ ಆತರ ಅಬಿಲಿಟಿಗಿಂತ ಜಾಸ್ತಿ ಅವ್ರ ಆಟಿಟ್ಯೂಡ್ಗೆ ಫೇಮಸ್ ಆಗ್ತಾರೆ ಅಂತ ಯಾರು ನಂಗೆ ಕಾಣಿಸಲ್ಲ ಪಿಕ್ ಮಾಡಿರೋದ್ರಲ್ಲಿ. ಸೊ ಅದು ಒಂದು ಅಡ್ವಾಂಟೇಜ್. ಹ. ಅಲ್ಲ ಬಟ್ ನನ್ಗೆ ಹೆಂಗ್ ಅನ್ಸ್ತಿದೆ ಅಂದ್ರೆ ನಾನ್ ಇಷ್ಟು ವರ್ಷ ಮ್ಯಾನ್ ಸಿಟಿ ನೋಡ್ಕೊಂಬಂದಿದೆ ಬಂದ ಅದೇ ಅನಾಲಜಿಸ್ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಂಬಿಡ್ಬಿಡಿ. ಬಟ್ ಹೆಂಗೆ ಅಂದ್ರೆ ಈಗ ಪೆಪ್ಪು ಯಾವತ್ತೂ ಸುಮ್ನೆ ಬಿಡಲ್ಲ. ಈಗ ಅವನೋ ಲೆಫ್ಟ್ ಬ್ಯಾಕ್ ಚೆನ್ನಾಗ್ ಮಾಡ್ತೇನೆ, ಈಗ ಕ್ಯಾನ್ಸ್ ಎಲ್ಲ ಚೆನ್ನಾಗ್ ಮಾಡ್ತಿದ್ದ, ಅವಾಗ ಇನ್ಯಾವನ್ನೋ ಕರ್ಕೊಂಡ್ ಬರ್ತಾನೆ, ಅವಾಗ ಅವ್ರಿಬ್ರದ್ದು ಕಾಂಪಿಟೇಷನ್ ನಡೆಯುತ್ತೆ. ಇವನೊಂಚೂರು ಡಿಪ್ ಆಗಿದ ತಕ್ಷಣ ಇರೋ ಬಂದು ತರ್ತಾನೆ. ಆತರ ಅದೊಂಥರ ಕಾನ್ಸ್ಟೆಂಟ್ ಆಗಿ ಒಂಥರ ಕನ್ಸ್ಟ್ರಕ್ಟಿವ್ ಇನ್ಸೆಕ್ಯೂರಿಟಿ ಬಿಲ್ಡ್ ಮಾಡ್ತಾನೆ ಪ್ಲೇಯರ್ಸ್ ನಲ್ಲಿ. ನಂಗೆ ಅದೇ ತರ ಇಲ್ಲೂ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ಅವರು DDP ಒಂಥರ ರಿಲ್ಯಾಕ್ಸ್ಡ್ ಆಗಿ ಅಯ್ಯೋ ನೋಡ್ಕೊಳ್ಳೋಣ ಆ ತರಾನೇ ಅನ್ಸುತ್ತೆ ಅವ್ನು ನೋಡಿದ್ರೆ. ಈ ತರ ಒಂದ್ ವೆಂಕಟೇಶ್ ಅಯ್ಯರ್ ತಂದ್ಬಿಟ್ಟು ಒಂಚೂರು ತಲೆಲ್ ಹುಳ ಬಿಟ್ರೆ ಅವಾಗ ಒಂಚೂರು ಆ ಈಗ ಕೊಹ್ಲಿ ಓಡಿಸ್ದಿರ ಅವನೇ ಓಡೋ ಲೆವೆಲ್ಗೆ ಹೋಗೋ ಚಾನ್ಸಸ್ ತರೋದಿಕ್ಕೆ ಅವ್ರು ಮಾಡಿದ್ದಾರೆ ಅನ್ಸುತ್ತೆ. ಆಮೇಲೆ ಇನ್ನೊಂದು ಏನು ಅಂದ್ರೆ ಜಾರ್ಡನ್ ಕಾಕ್ಸ್ ಅದಂತೂ ಅವನನ್ನು ನಾವು ಲೈಟ್ ಆಗಿ ತಗೋಬಾರ್ದು. ಯಾಕಂದ್ರೆ ಅಂದ್ರೆ ನಾವು ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅವ್ರು ತಗೊಳಕ್ ಮುಂಚೆ ನಂಗೆ ಜಾರ್ಡನ್ ಕಾಕ್ಸ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ, ನಾ ಆಮೇಲೆ ನೋಡಿರೋದು. ಬಟ್ ಅಂದ್ರೆ ಒಂದ್ ಏನ್ ನೋಡಿದೀನೋ ಅದು ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಅವ್ನು ಹೊಡೆಯೋದು ಅದೆಲ್ಲ ಸಖತ್ತಾಗಿದೆ. ಸೊ ಈಗ ನಾವು ಇಂಡಿವಿಜುವಲಿ 1 by 1 ಪ್ಲೇಯರ್ ಹೋಗ್ಬೇಕು ಅಂದ್ರೆ ಫಸ್ಟ್ ಆಬ್ವಿಯಸ್ಲಿ ನಾವು ವೆಂಕಿ ಅಯ್ಯರ್ ಹತ್ರನೇ ಬರಬೇಕು. ಲಾಸ್ಟ್ ಟೈಮು ನಮ್ಗೆ ನನ್ನ ಕಿಡ್ನಿ ಬಾಯಿಗೆ ಬಂದು ಹಾರ್ಟು ಅಲ್ಲೊಟ್ಟೋಗಿತ್ತು. ಯಾಕಂದ್ರೆ ಅವನ್ನ 23 crores ವರೆಗೂ ಬಿಡ್ ಮಾಡಿದ್ರು. ನನಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗಿರ್ಲಿಲ್ಲ. ಸದ್ಯ ಕೋಲ್ಕತ್ತಾನವರು ಔಟ್ ಬಿಡ್ ಮಾಡಿ ಇವರು ಬಿಟ್ರು. ಈ ಸತಿ 7 ಕೋಟಿ ಡೀಸೆಂಟ್. ನಾನು ಅದೊಂಥರ ಈ ತರ ಮಿನಿ ಆಕ್ಷನ್ ಡೈನಾಮಿಕ್ಸ್ ನಲ್ಲಿ ಒಂದು ಎಸ್ಟಾಬ್ಲಿಷ್ಡ್ ಇಂಡಿಯನ್ ಬ್ಯಾಟ್ಸ್ಮನ್ ವಿತ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಷ್ಟು ಹೋಗೇ ಹೋಗುತ್ತೆ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಈ ಸತಿ ಇಂಡಿಯನ್ ಬ್ಯಾಟ್ಸ್ಮನ್ ಅಂತ ನೋಡಿದ್ರೆ ಯಾರು ಇರ್ಲಿಲ್ಲ ಆಕ್ಷನ್ ಅಲ್ಲಿ. ಅದು ನಮಗೆ ಒಂದು ಲೆಫ್ಟ್ ಹ್ಯಾಂಡರ್ ಬೇಕೇ ಬೇಕಾಗಿತ್ತು ನಮ್ 11 ನಲ್ಲಿ. ಸೊ ನನ್ ಕ್ವೆಶನ್ ಏನು ಅಂದ್ರೆ ವೇರ್ ಡಸ್ ವೆಂಕಟೇಶ್ ಅಯ್ಯರ್ ಫಿಟ್ ಇನ್ ದಿಸ್ 11 ಅಂತ? ಆನೆಸ್ಟ್ ನನ್ಗನ್ಸೋದು ವೆಂಕಟೇಶ್ ಅಯ್ಯರ್ ಇಸ್ ಮೋರ್ ಆಫ್ ಪಡಿಕಲ್ಗೆ ಮೈ ಬಕ್ಸ ಸೈನಿಂಗ್ ಅಂತ ಹೇಳ್ದಂಗೆನೆ. ಸೊ ಬಟ್ ಒಳ್ಳೆ ಪ್ಲೇಯರ್ನೇ. ತುಂಬಾ ಆಪ್ಷನ್ಸ್ ಓಪನ್ ಆಗಿ ಅಂದ್ರೆ ನಮ್ ಟೀಮ್ ಹೆಂಗೆ ಪಿಕ್ ಮಾಡ್ಬೋದು ಮಾಡ್ಬಾರ್ದು ಅಂತ ಇನ್ ಕೇಸ್ ಎನಿ ಇಂಜುರೀಸ್ ಅಥವಾ ಯಾವುದೋ ತೀರಾ ಡಿಫ್ರೆಂಟ್ ಟೈಪ್ ಆಫ್ ಪಿಚ್ ಅಥವಾ ಡಿಫ್ರೆಂಟ್ ಟೈಪ್ ಆಫ್ ಸರ್ಫೇಸ್ ಇತ್ತು ಅಂತಂದ್ರೆ. ಸೊ ಆಮೇಲಿಂದ ಇನ್ಫ್ಯಾಕ್ಟ್ ನಾವು ಇವಾಗ ವೆಂಕಟೇಶ್ ಅಯ್ಯರ್ಗೆ ಪ್ರೈಸ್ ಟ್ಯಾಗ್ ಪ್ರೆಷರ್ ಅನ್ನೋದು ಇಲ್ವೇ ಇಲ್ಲ.
ಲಾಸ್ಟ್ ಟೈಮ್ 23 crores ಕೊಟ್ಟಿದ್ರು, ಅದಕ್ಕೆ ಇಷ್ಟು ಪರ್ಫಾರ್ಮ್ ಮಾಡ್ಲೇಬೇಕು ಅಂತ ಎಲ್ಲರೂ ದೇವರ್ ಎಕ್ಸ್ಪೆಕ್ಟಿಂಗ್ ಆಕ್ಚುಲಿ. ಸೊ ಆ ಲೆವೆಲ್ ಪರ್ಫಾರ್ಮ್ ಅಂತೂ ಮಾಡ್ಲೇ ಇಲ್ಲ, ನಮ್ಗೆ ಗೊತ್ತು. ವಿಚಲಿತ ಆಗಿದ್ದು ನಮ್ಗೆ ಗೊತ್ತು ಫಸ್ಟ್ ಮ್ಯಾಚ್ ಅಲ್ಲೇ. ಸೊ ಈ ಸತಿ ಆ ಪ್ರೈಸ್ ಟ್ಯಾಗ್ ಪ್ರೆಷರ್ ಅಂತೂ ಇರಲ್ಲ, ಆರಾಮಾಗಿ ಆಡ್ಬೋದು. ಆಮೇಲಿಂದ ಇನ್ಫ್ಯಾಕ್ಟ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂದ್ರೆ ಆಮೇಲಿಂದ ಆಬ್ವಿಯಸ್ಲಿ ಈ ಬೇರೆಯವರು ಚೆನ್ನಾಗ್ ಆಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಲಾಸ್ಟ್ ಟೈಮ್ ಆ KKR ಟೀಮ್ ಅಲ್ಲಿ ತೀರಾ ಯಾರು ಆಡ್ಲಿಲ್ಲ, ಎಲ್ಲರೂ ಕೆಟ್ಟದಾಗ ಆಡಿದ್ರು. ಸೊ ಅದು ಒಂದು ಪ್ರಾಬ್ಲಮ್ ಇತ್ತು ಅವ್ರಿಗೆ. ಸೊ ಈ ಸತಿ ಒಳ್ಳೆ ಎನ್ವೈರನ್ಮೆಂಟ್ ಬರ್ತಾ ಇದಾರೆ. ಸೊ ಲಾಸ್ಟ್ ಟೈಮ್ ಗಿಂತ ಅಂತೂ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಬೆಟರ್ ಅಂತ ಅನ್ಸುತ್ತೆ. ನಂದೇನು ಸ್ವಲ್ಪ ವಿಯರ್ಡ್ ಲಾಜಿಕ್, ಬಟ್ ಸ್ವಲ್ಪ ಇವಾಗ ಸ್ಟಾಟ್ಸ್ ಓಪನ್ ಮಾಡಿದಾಗ ಕಾಣಿಸ್ತು. ಎವ್ರಿ 3 years ವೆಂಕಟೇಶ್ ಅಯ್ಯರ್ ಹ್ಯಾಸ್ ಅ ವೆರಿ ಗುಡ್ IPL ಸೀಸನ್. 21 ಅಲ್ಲಿ ಆವರೇಜ್ 41, ಸ್ಟ್ರೈಕ್ ರೇಟ್ 128. 24 ಅಲ್ಲಿ ಆವರೇಜ್ 46, ಸ್ಟ್ರೈಕ್ ರೇಟ್ 158. ಅದು ಅವರು ಫೈನಲ್ಸ್ ಹೋಗಿ ಗೆದ್ದಿರೋ ಸೀಸನ್. ಬಟ್ ಅದೇ ಅವನೇನಂದ್ರೆ ಅವನು ಒಂಥರ ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡ್ಕೊಂಡು ಬಂದ್ಮೇಲೆ ಈಸ್ ಅ ವೆರಿ ಟಚ್ ಪ್ಲೇಯರ್. ಸೊ ಅವನ್ಗೆ ಆ ಹೆದರಿಕೆ ಇಲ್ಲ. ಒನ್ಸ್ ಈ ಗೆಟ್ಸ್ ದಟ್ ಕಾನ್ಫಿಡೆನ್ಸ್ ಆಫ್ ಓಕೆ, ದಿಸ್ ಇಸ್ ದ ಸ್ಟ್ರೋಕ್ ವಿಚ್ ವರ್ಕ್ಸ್ ಫಾರ್ ದಿಸ್ ಬೌಲರ್, ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಗೋ ಟು ಶಾಟ್ ಅಗೇನ್ಸ್ಟ್ ದಿಸ್ ಕೈಂಡ್ ಆಫ್ ಬೌಲಿಂಗ್. ಆ ಒಂದು ಕ್ಲಾರಿಟಿ ಆಫ್ ಥಾಟ್ ಬಂದ್ಮೇಲೆ ಹಿ ಇಸ್ ಡಿಸ್ಟ್ರಕ್ಟಿವ್. ಅಂಡ್ ಇನ್ನೊಂದು ವಾಟ್ ಇವನ್ DK said in the auction interview was that he can bat anywhere in the top 7. ಇವಾಗ ಒಂದು ರೀಸೆಂಟ್ ಮುಷ್ತಾಕ್ ಅಲಿ ಅಲ್ಲಿ ನೋಡಿದ್ರು, ಸ್ಟಾರ್ಟಿಂಗ್ 2 ಮ್ಯಾಚ್ 6 ಡೌನ್ ಆಡ್ದ, ಆಮೇಲೆ 2 ಮ್ಯಾಚ್ 2 ಡೌನ್ ಆಡ್ದ, 3 ಡೌನ್ 2 ಡೌನ್ ಅಲ್ಲಿ ಆಡ್ದ, ಆಮೇಲೆ ಪಟಿದಾರ್ ಬಂದ್ಮೇಲೆ ಓಪನ್ ಮಾಡಕ್ ಶುರು ಮಾಡ್ದ. ಸೊ ಇದು ಅಟ್ಲೀಸ್ಟ್ ದಿಸ್ ಲೆವೆಲ್ ಆಫ್ ಫ್ಲೆಕ್ಸಿಬಿಲಿಟಿ ಆಫರ್ಡ್ ಬೈ ಲೆಫ್ಟ್ ಹ್ಯಾಂಡರ್ ಇಸ್ ಅಸ್ಟೌಂಡಿಂಗ್. ಅಂಡ್ ಅವನು ಎಲ್ಲಿದ್ರು ಹಿ ಕ್ಯಾನ್ ಪ್ಲೇ ವಿತ್ ಟೆಂಪೋ ಅಂಡ್ ಹಿ ಕ್ಯಾನ್ ಬಿಲ್ಡ್ ಆನ್. ಇವಾಗ ಯಾವ ಸಿಚುವೇಶನ್ ಅಲ್ಲಿ ಇದೆಯೋ he can build on ಇವಾಗ he can take the impetus ಅಂತ ಅನಿಸ್ತು, which is why RCB rate him a bit highly. ಇನ್ನೊಂದೇನಂದ್ರೆ ಅವ್ನ್ ನಾಕ್ಔಟ್ಸ್ ಅಲ್ಲಿ he has average of IPL knockouts ಅಲ್ಲಿ he has ಸುಸ್ತಾಗೋ average of 78, strike rate of 150 with 4 half centuries, record for most consecutive 50s in IPL knockouts. So ಅವನ್ ಅದನ್ನೇ goes to show that as the tournament goes on, when the pitches become little more dead, people like Venkatesh Iyer are more than handy with the bat. And bowling ಮಾಡುವಾಗ್ಲೂ ಒಂದ್ ಸ್ವಲ್ಪ ಆ 120, 125 ಚಿನ್ನಸ್ವಾಮಿಲ್ ಅಂತ ಹೊಡ್ಸ್ಕೊತಾನೆ, ದೇರ್ ಇಸ್ ನೋ ಡೌಟ್ಸ್ ಅಬೌಟ್ ಇಟ್. ಎಲ್ಲೋ ಇವಾಗ ಅಹಮದಾಬಾದ್ ಎಲ್ಲೋ ಲಾಂಗ್ ಬೌಂಡ್ರೀಸ್ ಇದ್ದಾಗ ಆಡಿದ್ರೆ ಈ ಕ್ಯಾನ್ ಬಿ ಅ ಹ್ಯಾಂಡಿ ಕಸ್ಟಮರ್ ಅಂತ ಅನಿಸ್ತು. ಸೊ ಅದೇ ವೆಂಕಟೇಶ್ ಅಯ್ಯರ್ ಆಲ್ ಇನ್ ಆಲ್ ವಿ ಕ್ಯಾನ್ ಯೂಸ್ ಹಿಮ್ ಆಸ್ ಅ ಫ್ಲೋಟರ್. ಇವಾಗ ಅವನು ಇಂಪ್ಯಾಕ್ಟ್ ಇವಾಗ 3 foreigners if you want to play in the starting 11 and bring the 4th on depending on situation as an impact sub. That is also one thing which Venkatesh Iyer enables by batting as low as 7 or coming on as a floater anywhere in the top order. Iವಾಗ say Devdutt Padikkal gets out very cheaply, on 2 of 3 ಆತರ ತುಂಬಾ ಬಾಲ್ ತಿಂದ ಔಟ್ ಆದ್ರೆ ಸುಮ್ನೆ ವೆಂಕಟೇಶ್ ಅಯ್ಯರ್ ಹೋಗಪ್ಪ, ಹೋಗಿ ಎಷ್ಟ್ ಬೇಕು ಹೊಡ್ಕೊಂಬ ಅಂತ ಕಳ್ಸ್ಬೋದು. ಆ ಇನ್ನೊಂದ್ ಎಂಡಲ್ಲಿ ಯಾರಿದ್ರು, ಪಟ್ಟಿದಾರ್ ಇರ್ಬೋದು, ಇವನು ಟಿಮ್ ಡೇವಿಡ್ ಇರ್ಬೋದು, ಸ್ವಲ್ಪ ಬಾಲ್ಸ್ ಇಟ್ಕೊಂಡು ಆಡ್ಬೋದು. Just give Venkatesh Iyer the license to go free and play his strokes. Whereas in the other end, people will hold on till the death overs, hold that ammunition till 18th over, 19th over, and then go back. So that is one role I think Venkatesh Iyer ಯಾಕೆ ಬೈ ಮಾಡಿದ್ರು, ಯಾಕೆ ಲಾಸ್ಟ್ ಇಯರ್ ಅಷ್ಟು ವೈ ದೇ ವರ್ ಬಿಹೈಂಡ್ ಹಿಮ್ ಸೋ ಮಚ್ ಅಂತ ಸ್ವಲ್ಪ ಹೈಂಡ್ ಸೈಟ್ ಅಲ್ಲಿ ಅನ್ಸ್ತು. Obviously, personally, ನನಗಂತೂ ಅನ್ಸಿಲ್ಲ that he is the kind of profile we wanted. We could have ideally gone for a younger profiled middle order finisher who can also keep wickets. ಹತ್ರ ತುಂಬಾ ಮಾತಾಡಿದ್ವಿ. ಇವಾಗ ಅಭಿನವ್ ಮನೋಹರ್ ಮಿಸ್ ಅಂತ ಅನಿಸ್ತು. ಬಟ್ ಅದೇ ಇನ್ ಹೈಂಡ್ ಸೈಟ್, ಲೆಫ್ಟ್ ಹ್ಯಾಂಡರ್ who offers that much flexibility and obviously gives more than handy bowling of at least 2 overs, or even on a bad day he can give, even on a good day he can give 4 overs. It just adds to the options. And like for like Romario Shepherd replacement if you want to play in the starting 11. And ಅಕಸ್ಮಾತ್ ಏನೋ ಟೋಟಲ್ ಕಡಿಮೆ ಆಯ್ತು ಚೇಸ್ ಮಾಡುವಾಗ, ಅವಾಗ ಶೆಪರ್ಡ್ ಆಡಿಸ್ಬೋದು, ಅಥವಾ ವಿ ಕ್ಯಾನ್ ಪ್ಲೇ ಅರೌಂಡ್ ವಿತ್ ದಟ್ 4th ವಿತ್ ದಿ ಆಪ್ಷನ್ ಸಚ್ ಆಸ್ ವೆಂಕಟೇಶ್ ಅಯ್ಯರ್. ನನಗೆ ಹಂಗೆ ಅನಿಸ್ತಪ್ಪ. ಇನ್ನೊಂದೇನ್ ನಾನು ಲೈಟರ್ ನೋಟ್ ಹೇಳ್ಬೇಕು ಅಂದ್ರೆ, ವೆಂಕಟೇಶ್ ಅಯ್ಯರ್ ಇಷ್ಟ ದಿನ ಪಾಪ ಅವ್ನ್ ಲಾಸ್ಟ್ ಇಯರ್ ಹೆಲ್ಮೆಟ್ ಹಾಕೊಂಡ್ ಬರ್ತಿದ್ದ ಆಡೋದಿಕ್ಕೆ. ಈಗ ಒಂದ್ ಸ್ವಲ್ಪ ಕ್ಯಾಪ್ ಹಾಕೊಂಡ್ ಬರ್ಬೋದು ಮುಂಚಿನ ತರ, ಸ್ವಲ್ಪ ಸ್ವಾಗ್ ಇಟ್ಕೊಂಡು
ಕ್ಯಾಪ್ ಹಾಕೊಂಡು ಹೋಗ್ಬೋದು ಅವ್ನು ಯಾರು ಸ್ಪಿನ್ನರ್ ಬಂದ್ರೆ. ಬಟ್ ಅವ್ನು ನೆಟ್ಸ್ ನಲ್ಲಿ ಹೆಲ್ಮೆಟ್ ಹಾಕೋಬೇಕು. ಇದೊಂದು ಸ್ವಲ್ಪ ವಿಯರ್ಡ್. ನೆಟ್ಸ್ ನಲ್ಲಿ ಹೆಲ್ಮೆಟ್ ಹಾಕೋಬೇಕು, ಮ್ಯಾಚ್ ನಲ್ಲಿ ಕ್ಯಾಪ್ ಹಾಕೋಬಹುದು. ಪ್ಲಸ್ ಈ ಸತಿ ಅದೇ ತರ ಲಾಸ್ಟ್ ಸತಿ ಗಾಂಡ್ ಗಾಬರಿ ಮಾಡಿಸ್ಕೊಂಡಂಗೆ ಈ ಸತಿ ಏನು ಆಗಲ್ಲ, ಯಾಕಂದ್ರೆ ಮಾಡೋನ್ ನಮ್ ಟೀಮ್ ಅಲ್ಲೇ ಇದ್ದಾನೆ. ಸೊ ಎಲ್ಲ ಇದೊಂದು ವೆಂಕಟೇಶ್ ಅಯ್ಯರ್ is someone who Rajat Patidar knows very well, knows ಅವರಿಬ್ರು camaraderie ಚೆನ್ನಾಗಿದೆ. And at the same time, Venkatesh Iyer knows Rajat Patidar knows Venkatesh Iyer's strengths inside out. ಅವರಿಬ್ರದ್ದು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಆಗಿರೋದು ಡೊಮೆಸ್ಟಿಕ್ ಸರ್ಕ್ಯೂಟ್ ಅಲ್ಲೂ ಇಟ್ ಹೆಲ್ಪ್ಸ್ ವೆಲ್. ಅಂಡ್ ಆಬ್ವಿಯಸ್ಲಿ ಇವರು ಪಟಿಡಾರ್ ಹೇಳಿರ್ತಾನೆ, ನೋಡಪ್ಪ ಎಷ್ಟು ಪ್ರೈಸ್ ಆದ್ರೂ ವೆಂಕಟೇಶ್ ಅಯ್ಯರ್ ಕರ್ಕೊಂಬನ್ನಿ ಅಂತ. ವಿಚ್ ಮೀನ್ಸ್ ಹಿ ಆಲ್ಸೋ ಹ್ಯಾಸ್ ಸಮ್ ಪರ್ಸನಲ್ ಪ್ಲಾನ್ಸ್. ಏನೋ ಇವಾಗ ಫುಟ್ಬಾಲ್ ಅಲ್ಲೂ ಹಂಗೆ ನಡೆಯುತ್ತೆ. ಇಫ್ ಯು ಕೋಟ್ ಸಮನ್ ಫಾರ್ ಅ ಲಾಂಗ್ ಟೈಮ್ ಅಂಡ್ ದೆನ್ ಗೋ ಅಂಡ್ ಗೆಟ್ ಹಿಮ್, there is obviously a hidden agenda, not a hidden agenda per se, but something is brewing ಅಂತಾರಲ್ಲ. ಇವಾಗ ಆ ಲೈಸೆನ್ಸ್ ಓನ್ಲಿ ರಜತ್ ಪಟಿದಾರ್ ಕ್ಯಾನ್ ಅನ್ಲಾಕ್ ವೆಂಕಟೇಶ್ ಅಯ್ಯರ್, ಆತರ ಏನೋ ಸಮಥಿಂಗ್ ಲೈಕ್ ದಟ್. ಬಟ್ ಅವ್ನ್ KKR ಅಲ್ಲಿ ವೈ ಐ ಆಲ್ಸೋ ವಾಂಟ್ ಟು ಪಾಯಿಂಟ್ ಔಟ್ ವಾಸ್ ಟೂ ಮಚ್ ಎಕ್ಸ್ಪೆರಿಮೆಂಟೇಶನ್. KKR ಅಲ್ಲಿ ಫಸ್ಟ್ ಅವನು ಈ ಮೇಡ್ ಇಸ್ ನೇಮ್ ಆಸ್ ಅ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್, ನಂಬರ್ 3 ನಂಬರ್ 4 ಅಲ್ಲಿ ಆಡ್ತಿದ್ದ. ಆಮೇಲೆ ಒಂದಷ್ಟು ಮ್ಯಾಚ್ ಓಪನ್ ಮಾಡಿ 100 ಎಲ್ಲ ಹೊಡೆದ ಜ್ಞಾಪಕ ಇದೆ. ಆಮೇಲೆ ಮತ್ತೆ ಫಿನಿಶರ್ ಆಗಿ ಕಳ್ಸಿದ್ರು. ಆಮೇಲೆ ಮತ್ತೆ ಒಂದಷ್ಟು ಮ್ಯಾಚ್ ಲಾಸ್ಟ್ ಇಯರ್ ರಹಾನೆ ಫಿಟ್ ಮಾಡ್ಬೇಕು ಅಂತ ಅವನನ್ನ ಸ್ವಲ್ಪ ಕೆಳಗ್ ಪುಷ್ ಮಾಡಿದ್ರು. ಅವನಿಗೆ ಆ ಕನ್ಸಿಸ್ಟೆನ್ಸಿ ಮತ್ತೆ ರೋಲ್ ಕ್ಲಾರಿಟಿ ಇಲ್ಲ. ಬಟ್ RCB ಅಲ್ಲಿ ಲಾಸ್ಟ್ 2 years ನಾವೇನ್ ಅಬ್ಸರ್ವ್ ಮಾಡ್ಕೊಂಡ್ ಬಂದಿದೀವಿ ಅಂದ್ರೆ ರೋಲ್ ಕ್ಲಾರಿಟಿ ಮಂತ್ಸ್ ಬಿಫೋರ್ ಇವನ್ IPL ಸ್ಟಾರ್ಟ್ಸ್, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. And that is something which we can also offer Venkatesh Iyer, along with the situation that okay, you are competing with Devdutt Padikkal for number 3 spot. If not, ಅವನ್ಗೆ ಒಂದು ರೋಲ್ ಇಯರ್ ಮಾರ್ಕ್ ಮಾಡಿ ನೀನ್ ಇದೇ ಪೊಸಿಷನ್ ಅಲ್ಲಿ ಆಡು, ಆ ತರನು ಮಾಡ್ಬೋದು. ಬಟ್ ಐ ಫೀಲ್ ಈಸ್ ಅ ಗುಡ್ ಎನಫ್ ಪ್ಲೇಯರ್ ಟು ಪ್ಲೇ ಎನಿವೇರ್ ಇನ್ ದ ಟಾಪ್ ಆರ್ಡರ್. ಅವನ್ಗೆ ಆತರ ಲಿಮಿಟೇಷನ್ಸ್ ಏನಿಲ್ಲ. ಅಂಡ್ ಇಟ್ ಈಸ್ ಆಬ್ವಿಯಸ್ಲಿ ಅನ್ ಆಸೆಟ್ ಟು ಹ್ಯಾವ್ ಸಮನ್ ಲೈಕ್ ಹಿಮ್. ಈಗ ಒಂಥರ ನಮ್ದು ಬೆಂಗಳೂರ್ದು ಆಮೇಲೆ ಮಧ್ಯಪ್ರದೇಶದ್ದು ಮದ್ವೆ ಆಗೋಗಿದೆ ಈಗ ಸ್ವಲ್ಪ. ಅದೇ ಮದ್ವೆ ಥೀಮ್ ನಲ್ಲಿ ನಾವು ಮುಂದೆ ಹೋದ್ರೆ ನೆಕ್ಸ್ಟ್ ಬರೋದೇ ಮಂಗೇಶ್ ಯಾದವ್. ಅವನ್ ಬಗ್ಗೆ ಆಗ್ಲೇ ತುಂಬಾ ಹೇಳಿದ್ದಾರೆ, ಮಾತಾಡಿದ್ದಾರೆ. ಪ್ಲಸ್ ಅವನನ್ನ ಆಕ್ಚುಲಿ ಆಕ್ಷನ್ ಮುಂಚೆನೆ ಮಾತಾಡಿದೀವಿ, ಆಕ್ಷನ್ ಇಂತ ಎಷ್ಟೋ ಮುಂಚೆನೂ ಮಾತಾಡಿದೀವಿ. ಈಗ ಆ ಪ್ಲೇಯರ್ ಬಗ್ಗೆ ಜಾಸ್ತಿ ಹೋಗ್ದಿರಾ, ಅವ್ರು ಅವ್ರದ್ದು ಯಾವ ರೋಲಿಗೆ ಬರ್ತಾರೆ. ಈಗ ಯಶ್ ದಯಾಲ್ ಜೈಲ್ಗೆ ಹೋದ್ರೆ ಮಾತ್ರ ಇವ್ರಿಗೆ ಚಾನ್ಸ್ ಇದೆಯಾ ಅಥವಾ ಬೇರೆ ಟೈಮು ಚಾನ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ. ನಂಗನ್ಸೋದು ಮಂಗೇಶ್ ಯಾದವ್ ನಾವ್ ಯಾಕಷ್ಟು ಇನ್ವೆಸ್ಟ್ ಮಾಡಿ ಅವರೇ ಬೇಕು ಅಂತ ತಗೊಂಡಿದ್ದು ಅಂತಂದ್ರೆ, ಒಂದು ಹೇಳ್ದಂಗೆ ಲೈಕ್ ಫಾರ್ ಲೈಕ್ ರೀಪ್ಲೇಸ್ಮೆಂಟ್ ಫಾರ್ ದಯಾಲ್. ಯಾಕೆಂದ್ರೆ ಗೊತ್ತಿಲ್ಲ ದಯಾಲ್ ಜೊತೆ ಏನಾಗುತ್ತೆ ಅಂತ ಇನ್ನುವೆ. ಸೊ ಆ ಕ್ಲೌಡ್ ಇದ್ದೇ ಇದೆ. ಆಡ್ತಾರೋ ಆಡಲ್ವೋ ಅಥವಾ ಆಡಿದ್ರು, ಯಾಕಂದ್ರೆ ಅವ್ರ IPL ಫೈನಲ್ ಆದ್ಮೇಲಿಂದ ಒಂದು ಮ್ಯಾಚು ಆಡಿಲ್ಲ, ಅದೇ ಅವ್ರ ಲಾಸ್ಟ್ ಮ್ಯಾಚ್ ಆಡಿರೋದು. ಸೊ ವಾಪಸ್ ಆಡಿದ್ರು IPL ಅವಾಗ ಏನ್ ಅಂದ್ರೆ ಅವ್ರ ಫಾರ್ಮ್ ಹೆಂಗಿರುತ್ತೆ, ಏನ್ ಮೆಂಟಾಲಿಟಿಯಿಂದ ಬರ್ತಾರೆ, ಅದನ್ನೆಲ್ಲಾನು ಯೋಚನೆ ಮಾಡ್ಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಮಂಗೇಶ್ ಯಾದವ್ ಇವಾಗ ಹಿಸ್ ಕರಿಯರ್ ಇಸ್ ಆನ್ ದಿ ಅಪ್. ಇವಾಗಿನ್ನು ಅಂದ್ರೆ ಗೆಟಿಂಗ್ ಇನ್ ಟು ದಿ ಸ್ಪಾಟ್ ಲೈಟ್. ಚೆನ್ನಾಗಿ ಮಾಡ್ತಿದ್ದಾರೆ, ಲೆಫ್ಟ್ ಆರ್ಮ್ ಪೇಸರ್ ವಿಚ್ ಇಸ್ ವೆರಿ ರೇರ್ ಇನ್ ಇಂಡಿಯಾ. ಸೊ ಅದಕ್ಕೆ ನಾವು ಹೆವಿ ಇನ್ವೆಸ್ಟ್ ಮಾಡಿರೋದು ಮಂಗೇಶ್ ಯಾದವ್ ಅದಕ್ಕೆ ಅಂತ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ಮಂಗೇಶ್ ಯಾದವ್ ಫಸ್ಟ್ ಚಾಯ್ಸ್ ಪಿಕ್ ಆಗ್ತಾರೆ ಇಫ್ ಯಶ್ ದಯಾಲ್ ಇಸ್ ಆಲ್ ವೆಲ್ ಅಂಡ್ ಗುಡ್. ಬಟ್ ಏನ್ ಪ್ರಾಬ್ಲಮ್ ಇದ್ರು ಐ ಡೋಂಟ್ ಥಿಂಕ್ ಮ್ಯಾನೇಜ್ಮೆಂಟ್ ಹೆಸಿಟೇಟ್ ಮಾಡ್ತಾರೆ ಮಂಗೇಶ್ ಯಾದವ್ ಪಿಕ್ ಮಾಡಕ್ಕೆ ಅಂತ ಅನ್ಸುತ್ತೆ. ಬಟ್ ಯಶ್ ದಯಾಲ್ ಬಗ್ಗೆ ನಾನೇನ್ ಹೇಳ್ಬೇಕು ಅಂದ್ರೆ, ಈಗ ಎಲ್ಲ IPL ಟೀಮ್ ನಲ್ಲೂ ನೋಡಿದ್ರೆ ತುಂಬಾ ಯಂಗ್ಸ್ಟರ್ಸ್ ಇದ್ದಾರೆ. ಸೊ ನಮ್ಗೆ ಯಶ್ ದಯಾಲ್ಗೆ ಯಂಗ್ಸ್ಟರ್ಸ್ ಇಷ್ಟ ಅಂತ ನಮಗ್ ಗೊತ್ತಿದೆ. ಸೊ ಅವ್ರಿಗೆ ಎಕ್ಸೈಟ್ ಆಗಿ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಬಟ್ ಆನ್ ಎ ಸೀರಿಯಸ್ ನೋಟ್, ಯಶ್ ದಯಾಲ್ನ ನಾವು ಮರ್ತ ಬಿಡ್ಬೇಕು. ನನ್ನ ಪ್ರಕಾರ ಅವನನ್ನ ಸಾಕಪ್ಪ ಕೂತ್ಕೊ ಅಂದ್ಬಿಟ್ಟು. ಯಾಕಂದ್ರೆ ಲಾಸ್ಟ್ ಇಯರ್ನು ಏನು ಅಷ್ಟೊಂದು ಏನು ಹೇಳೋ ಅಂತದ್ ಏನ್ ಮಾಡಿಲ್ಲ. ಪ್ಲಸ್ ಈ ತರ ಒಬ್ಬ ಯಂಗ್ಸ್ಟರ್ ಸಿಕ್ಕಿರ್ಬೇಕಾದ್ರೆ ಅವ್ರನ್ನ ಬ್ಯಾಕ್ ಮಾಡಿ, ಅದು ನಮ್ಮ ಹತ್ರ ಆಗ್ಲೇನೆ ನಾವು ಮರಿಬಾರ್ದು, ನಮ್ಮ ಹತ್ರ ರಸಿಕ್ ಸಲಾಮು ಇದ್ದಾನೆ, ಅಭಿನಂದನ್ ಸಿಂಗು ಇದ್ದಾನೆ. ಅವ್ರಿಬ್ರುನು ನಮ್ಮ ಮ್ಯಾನೇಜ್ಮೆಂಟ್
ಈಗ ರಿಟೈನ್ ಮಾಡಿದ್ದಾರೆ ಅಂದ್ರೆ ಅವ್ರು ಬ್ಯಾಕ್ ಮಾಡೇ ಮಾಡ್ತಾರೆ. ಸೊ ಈ ತರ ಒಂದು ಪೂಲ್ ಇರ್ಬೇಕಾದ್ರೆ ನಾವು ಯಶ್ ದಯಾಲ್ನ ಅಷ್ಟೊಂದು ಡಿಪೆಂಡ್ ಆಗ್ಬಾರ್ದು. ಯಾಕಂದ್ರೆ ಒಂದು ವಿಷ್ಣು ಹೇಳ್ದಂಗೆನೆ ಮೈಂಡ್ ಸೆಟ್ ಹೆಂಗಿರುತ್ತೋ ಗೊತ್ತಿಲ್ಲ. ಪ್ಲಸ್ ಏನು ಸರ್ಟನ್ ಆಗಿ ಹೇಳಕ್ಕಾಗಲ್ಲ ಅವನ ಬಗ್ಗೆ. ಅಂಥದವ್ರನ್ನ ಯಾವತ್ತೂ ನಂಬ್ಕೊಳಕ್ಕಾಗಲ್ಲ. ಸೊ ನನ್ನ ಪ್ರಕಾರ ಇಫ್ ಈಸ್ ಆಸ್ ಗುಡ್ ಆಸ್ ಹಿ ಲುಕ್ಸ್, ಅವನನ್ನ ಆಡಿಸ್ಲೇಬೇಕು ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ಯಶ್ ದಯಾಲು ಹಂಗೆ ಸಿಕ್ಕಿದ್ದು. ಅವನ ರಿಂಕು ಸಿಂಗ್ ಹತ್ರ ಹೊಡ್ಸ್ಕೊಂಡಾದ್ಮೇಲೆ ಬಂದಿದ್ದ ಇನ್ನೂರು ಒಂದು ಲೆವೆಲ್ಗೆ ರಾ ಟ್ಯಾಲೆಂಟನ್ನೇ, ಬಟ್ ನಾವು ಬ್ಯಾಕ್ ಮಾಡಿದ್ವಿ. ಅದೇ ತರ ಇನ್ನೊಬ್ರನ್ನ ಬ್ಯಾಕ್ ಮಾಡೋ ಟೈಮ್ ಬಂದಿದೆ ಅಂತ ನಂಗೆ ಅನ್ಸುತ್ತೆ. ಸಾತ್ವಿಕ್? Yeah, we have discussed about Mangesh Yadav. ಅವನು ಬೌಲರ್ ಹೂ ಕ್ಯಾನ್ ಬೌಲ್ ವಿತ್ ಗುಡ್ ಸ್ವಿಂಗ್, ಒಳ್ಳೆ ಯಾರ್ಕರ್ಸ್ ಹಾಕ್ತಾರೆ, ಸ್ವಲ್ಪ ಶಾರ್ಟ್ ಬಾಲು ಆಕ್ಯುರೇಟ್ ಆಗಿ ಹಾಕ್ತಾರೆ. ಬಟ್ ಮೋರ್ ಇವಾಗ ಆಫ್ ಲೇಟ್ ಈಸ್ ಮೇಕಿಂಗ್ ವೇವ್ಸ್ ವಿತ್ ಇಸ್ ಬ್ಯಾಟಿಂಗ್. ಅವನು ಬಿಗ್ ಹಿಟ್ಟರು, ಪಿಂಚ್ ಹಿಟ್ಟರು ಏನಾದ್ರು ಅನ್ಕೊಳ್ಳಿ, ಬಟ್ ಹಿ ಕನ್ಸಿಸ್ಟೆಂಟ್ಲಿ ಫಿನಿಶಸ್ ಆಫ್ ಗೇಮ್ಸ್. ಅವನು ಮುಷ್ತಾಕ್ ಅಲಿ ಅಲ್ಲೂ ರೀಸೆಂಟ್ ಆಗಿ 2ನೇ ಮ್ಯಾಚ್ ಆಡಿದಾಗ ಅಲ್ಲ ಇದೆ ನೋಡಿ, ಇನ್ನಿಂಗ್ಸ್ 1, runs 28, strike rate 233. To have such a power packed player, even in our who bats somewhere at, let's say, number 8 or number 9 also, is a huge boon. But I am not too convinced with his bowling. Not there, okay, he is not IPL ready anta ಅನ್ನಿಸ್ತು. But ಇವಾಗ ಏನು in a situation where if he gets hit for 45 runs in his 4 overs, but can give a very quick fire 30 of 10 balls, 28 of 10 balls on ಆಡಿದ ತರಾನೇ ಕೊಟ್ರೆ, then overall as a ಇವಾಗ if you take the average of it, he's still giving you a net plus when it comes to impact created. So ಅವ್ನು ಹೊಡ್ಸ್ಕೋಬಹುದು, ಬಟ್ ಇಫ್ he compensate with the bat, and ಅವನು ಆಲ್ಸೋ ಇನ್ನೊಂದು ಪಾಯಿಂಟ್ ಹೇಳ್ಬೇಕು, he is a very good fielder. ಅದೊಂದು ಕಾಣಿಸ್ತು. 2 ಸೂಪರ್ ಕ್ಯಾಚಸ್ ತಗೊಂಡಿದ್ದಾರೆ ಮುಷ್ತಾಕ್ ಅಲಿ ಡೆಬ್ಯೂ ಅಲ್ಲಿ. ಅದು ಅನ್ರಿಯಲ್, ನಾಟ್ ಈಸಿ ಕ್ಯಾಚ್, ಬೋತ್ ರನ್ನಿಂಗ್ ಕ್ಯಾಚಸ್, ಡೈವ್ ಮಾಡಿ ಎಲ್ಲೆಲ್ಲೋ ಹಾರಾಡಿ ತಗೊಂಡಿದ್ದಾರೆ. ವಿಚ್ ಆಲ್ಸೋ ಗೋಸ್ ಟು ಶೋ ಈಸ್ ಅ ವೆರಿ ಕಮಿಟೆಡ್ ಗೈ. ಅಂಡ್ ಇಂಪ್ಯಾಕ್ಟ್ ಸಬ್ ತರ ಅಲ್ಲ. ಈಗ ಎಷ್ಟೇ ಅಲ್ಲ ಏನಂದ್ರೆ ಇಂಪ್ಯಾಕ್ಟ್ ಸಬ್ ಆಗಿ ಆಡ್ತಿಲ್ಲ ಬಿಕಾಸ್ ಆಫ್ ಹಿಸ್ ಫೀಲ್ಡಿಂಗ್ ವೀಕ್ನೆಸ್. ಈಸ್ ಅ ವೆರಿ ಬ್ಯಾಂಕಬಲ್ ಪ್ಲೇಯರ್ ಆನ್ ದಿ ಔಟ್ಫೀಲ್ಡ್ ಅಂತಾನೂ ಗೊತ್ತಾಗಿದೆ. ಸೊ ಇವಾಗ ಯಶ್ ದಯಾಲ್ಗೆ ಲೈಕ್ ಫಾರ್ ಲೈಕ್ ರಿಪ್ಲೇಸ್ಮೆಂಟ್ ಇವನು, ಬಿಕಾಸ್ ಯಶ್ ದಯಾಲ್ ಡಸ್ ನಾಟ್ ಹ್ಯಾವ್ ಮ್ಯಾಚ್ ಫಿಟ್ನೆಸ್, ಬಿಕಾಸ್ ದೇರ್ ಇಸ್ ಸ್ಟಿಲ್ ಅ ಕ್ಲೌಡ್ ಓವರ್ ಹಿಸ್ ಹೆಡ್. What we could see is maybe we start off the season with Mangesh and then slowly ease Yash Dayal back into the setup while having Mangesh also, ಆ ತರ ಕಾಂಬಿನೇಷನ್ ಪ್ಲೇ ಮಾಡೋಕ್ಕೂ ಇರ್ಬೋದು. ಬಟ್ ಐ ರಿಯಲಿ ಹೋಪ್ ಯಶ್ ದಯಾಲ್ ಇಸ್ ಫಿಟ್ ಅಂಡ್ ಫೈರಿಂಗ್ ಅಂಡ್ ಅವನ್ಗೆ ಆ ಮ್ಯಾಚ್ ಫಿಟ್ನೆಸ್, ಮ್ಯಾಚ್ ಗೇಮ್ ಅವೇರ್ನೆಸ್ ಬರುತ್ತೆ ಬೈ ದೆನ್ ಅಂತ ಐ ಹೋಪ್. ಬಿಕಾಸ್ ಅವ್ನ್ ಮಾಡೋ ರೋಲ್ ಓವರ್ ದ ಲಾಸ್ಟ್ 2 years, bowling 2 overs in the power play, bowling 2 overs in the death, and especially the 2 overs in the death has even won us plenty of games. And it's very difficult to replace someone like that. And by all means, okay, Mangesh Yadav is there, but not with his bowling. Maybe he can offer a little more with his batting ಅಂತ ಅನ್ನಿಸ್ತು. ಅಂಡ್ ನಮ್ಮ ಮ್ಯಾನೇಜ್ಮೆಂಟ್ ಯಾವಾಗ್ಲೂ ಲೈಕ್ ಫಾರ್ ಲೈಕ್ ಅಂದ್ರೆ ಲೈಕ್ ಫಾರ್ ಲೈಕ್ ಟು ದ ವರ್ಲ್ಡ್. ಇವಾಗ ನಾವು ಲಾಸ್ಟ್ ಇಯರ್ ಫಸ್ಟ್ ಮ್ಯಾಚ್ KKR ಮ್ಯಾಚ್ ಅಲ್ಲಿ ಭುವನೇಶ್ವರ್ ಕುಮಾರ್ ಹುಷಾರಿಲ್ಲ, ಅವತ್ತಿನ ಮ್ಯಾಚು ರಸಿಕ್ದಾರ್ ಆಡಿದ್ರು. ಅದಾದ್ಮೇಲಿಂದ even though there were a few injuries for our bowlers, ಯಾವುದೇ ಸಿಚುವೇಶನ್ ಅಲ್ಲೂ ರಸಿಕ್ದಾರ್ ಆಡಕ್ ಬಂದಿಲ್ಲ, ಬಿಕಾಸ್ he is been earmarked as ಭುವನೇಶ್ವರ್ ಕುಮಾರ್ ರಿಪ್ಲೇಸ್ಮೆಂಟ್ ಅಂಡ್ ಓನ್ಲಿ ಭುವನೇಶ್ವರ್ ಕುಮಾರ್ ರಿಪ್ಲೇಸ್ಮೆಂಟ್. ಆ ಲೆವೆಲ್ಗೆ ರೋಲ್ ಕ್ಲಾರಿಟಿ ಬಂದಿದೆ ಇವನ್ ಟು ಆರ್ ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್. ಸೊ ಅದೇ ಕಂಟಿನ್ಯೂಯಿಂಗ್ ದಟ್ ಆನ್ವರ್ಡ್ಸ್, ವಿ ನೌ ಹ್ಯಾವ್ ಸಮ್ ಒನ್ ಹೂ ಇಸ್ ದೇರ್ ಟು ಡೂ ದ ಜಾಬ್ ಇಫ್ ಯಶ್ ದಯಾಲ್ ಇಸ್ ನಾಟ್ ದೇರ್. ಹಂಗೆ ನೋಡ್ಕೋಬೇಕು. ಇಫ್ he starts in place of ಯಶ್ ದಯಾಲ್, ಅದರ್ವೈಸ್ ಇಲ್ಲ, ಯಶ್ ದಯಾಲ್ ಆಡ್ತಾರೆ. ಬಟ್ ಹೇಳಕ್ಕಾಗಲ್ಲ, ಯು ನೆವರ್ ನೋ ಇನ್ ಟೂರ್ನಮೆಂಟ್ ಆಸ್ ಶಾರ್ಟ್ ಆಸ್ 14 ಮ್ಯಾಚಸ್. ಯಾರ್ಯಾರು ಫಾರ್ಮಲ್ ಇದ್ದಾರೆ ಅವರು ಜಾಸ್ತಿ ಆಡಿಸ್ಬೇಕು. ಬಟ್ ಹೇಳಕ್ ಅದೇ ವಿಲ್ ಸಿ. ನೆಕ್ಸ್ಟ್ ನಾವು ಬರೋದು ನ್ಯೂಜಿಲೆಂಡ್ಗೆ. ಡಫಿ ಇವನ್ ಬಗ್ಗೆನೂ ಮಾತಾಡಿದ್ದಾರೆ. ಅವ್ರದ್ದು ಇನ್ನೊಂದೇನು ನನಗೆ ಗೊತ್ತಿರ್ಲಿಲ್ಲ ಅಂದ್ರೆ T20ನಲ್ಲಿ ನಂಬರ್ 2 ಬೌಲರ್ ಅಂತೆ. ಆಮೇಲೆ ಲಾಸ್ಟ್ ಇಯರ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಅಂತೆ. ಸೊ ಆಬ್ವಿಯಸ್ಲಿ
ಇನ್ನೇನ್ ಹೇಳೋದು ಬೇಡ ಆ ಕ್ರೆಡೆನ್ಷಿಯಲ್ ಇರ್ಬೇಕಾದ್ರೆ. ಅಗೇನ್ ಸೇಮ್ ಕ್ವೆಶನ್, ಈಗ ನಾವ್ ಹತ್ರ ಆಗ್ಲೇ ಹೇಸಲ್ವುಡ್ ನಂಬರ್ 1 ಕಣ್ಮುಚ್ಕೊಂಡ್ ನಂಬರ್ 1, ಬಟ್ ನಾವ್ ಹತ್ರ ಆಗ್ಲೇ ನುವಾನ್ ತುಷಾರನು ಇದಾನೆ, ಅವ್ನ್ ಪ್ರೂವ್ ಮಾಡಿದಾನೆ, ಅವನನ್ನ ರಿಟೈನ್ ಮಾಡಿದಾರೆ ಅಂದ್ರೆ ಆಬ್ವಿಯಸ್ಲಿ ಮ್ಯಾನೇಜ್ಮೆಂಟ್ ಅವ್ನ್ ಕಂಡ್ರೆ ಇಂಟ್ರೆಸ್ಟ್ ಇದೆ ಅಂತ. ಜೇಕಬ್ ಡಫಿ ಹೆಂಗ್ ಹೇಳೋದು ಒಂಥರ ವೆರಿ ಎಕ್ಸೈಟಿಂಗ್ ಪ್ರಾಸ್ಪೆಕ್ಟ್ ವಯಸ್ಸಾಗಿದ್ರು, ಬಟ್ ಈಸ್ ಹಿ ಜಸ್ಟ್ ಅ ರೀಪ್ಲೇಸ್ಮೆಂಟ್ ಆರ್ ಈಸ್ ಹಿ ಹಿಯರ್ ಟು ಗಿವ್ ಹೇಸಲ್ವುಡ್ ಅ ರನ್ ಫಾರ್ ಹಿಸ್ ಮನಿ ಅಂತ ನನ್ ಕ್ವೆಶನ್. Wood is getting old. He's also getting very injury prone. So, ನಾವ್ ಇವಾಗ ಭುವನೇಶ್ವರ್ ಕುಮಾರನ್ ಲಾಸ್ಟ್ ಸೀಸನ್ ನಾವ್ ಹೆಂಗೆ ಆಲ್ಮೋಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ವಿ ಒಂದ್ ಸಿಚುವೇಶನ್ಸ್ ಅಲ್ಲಿ, ಓಕೆ 14 ಮ್ಯಾಚ್ ಆಡಕ್ ಆಗಲ್ಲ, ಮ್ಯಾಕ್ಸಿಮಮ್ 10 ಮ್ಯಾಚ್ ಆಡ್ಬೋದು ಅಂತ. ಆ ಲೆವೆಲ್ ಅಲ್ಲಿ ನಾವು ಹೇಸಲ್ವುಡ್ ನ ಇವಾಗ ಹಂಗೆ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಹಿ ಈಸ್ ಗೆಟಿಂಗ್ ವೆರಿ ಇಂಜುರಿ ಪ್ರೋನ್ ಈ ನಡುವೆ. ಆಮೇಲಿಂದ ಈಗ ಮೋಸ್ಟ್ ಲಾಜಿಕಲ್ ಥಿಂಗ್ ಆಫ್ ಟಾಪಿಕ್ ಹೋಗ್ಬೇಕು ಅಂತಂದ್ರೆ ಹೇಸಲ್ವುಡ್ ಇಸ್ ಟು ರಿಟೈರ್ ಫ್ರಮ್ ಟೆಸ್ಟ್ ಕ್ರಿಕೆಟ್ ಅಂಡ್ ಫೋಕಸ್ ಆನ್ ವೈಟ್ ಬಾಲ್ ನನ್ನ ಪ್ರಕಾರ. ಬಟ್ ದಟ್ ಈಸ್ ಅ ಡಿಫ್ರೆಂಟ್ ಕಾನ್ವರ್ಸೇಷನ್ ಆಲ್ ಟುಗೆದರ್. ಬಟ್ ಅದೇನೆ ಇವಾಗ ಹೇಸಲ್ವುಡ್ ಗೆ ನಾವು ನೆಕ್ಸ್ಟ್ ಸೀಸನ್ ನಾನಂತೂ ಪರ್ಸನಲಿ 14 ಮ್ಯಾಚಸ್ ಆಡ್ಬೇಕು, ಆಮೇಲೆ ಪ್ಲಸ್ ಪ್ಲೇ ಆಫ್ಸ್ ಆಡ್ಬೇಕು ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ. ಇಫ್ ಇಟ್ ಗಿವ್ಸ್ ಅಸ್ 10 ಗುಡ್ ಮ್ಯಾಚಸ್, ಐ ಥಿಂಕ್ ದಟ್ ಈಸ್ ರಿಯಲಿ ಗುಡ್. ಸೊ ನನ್ಗೆ ಅವಾಗ ಈ ಕ್ವಶನ್ ಏನು ಅಂತಂದ್ರೆ, ಲಾಸ್ಟ್ ಸೀಸನ್ ನಮ್ಗೆ ಆಕ್ಚುಯಲ್ ಹೇಸಲ್ವುಡ್ ರಿಪ್ಲೇಸ್ಮೆಂಟ್ ಇದ್ದಿದಂದ್ರೆ ಲುಂಗಿ ಎಂಗಿಡಿ, ಅದೇ ರೋಲ್ ಮಾಡಕ್ಕೆ ಇದ್ದಿದ್ದು. ಆಮೇಲಿಂದ ನುವಾನ್ ತುಷಾರ ಆಡಿಸಿದಾಗ ಹಿಸ್ ಎಂಟೈರ್ ಪ್ರೊಫೈಲ್ ಅಂಡ್ ರೋಲ್ ಬಿಕೇಮ್ ಎಂಟೈರ್ಲಿ ಡಿಫ್ರೆಂಟ್. ಅವ್ರು ಮೋಸ್ಟ್ಲಿ ಯೂಸ್ ಮಾಡಿದ್ದೆ ಅಪ್ಫ್ರಂಟ್, ಚೆನ್ನಾಗಿ ಅಪ್ಫ್ರಂಟ್ ಅಲ್ಲೇ ಯಾರ್ಕರ್ ಹಾಕಕ್ಕೆ, ಅಂದ್ರೆ ವಿತಿನ್ ಪವರ್ ಪ್ಲೇ ಅಂಡ್ ಅಟ್ ದ ಡೆತ್ ಯೂಸ್ ಮಾಡ್ಕೊಂಡಿದ್ದೆ, ರಾದರ್ ದನ್ ಲೈಕ್ ಹೇಸಲ್ವುಡ್ ಯಾವಾಗ ವಿಕೆಟ್ ಬೇಕೋ ಅವಾಗ ಹಾಕ್ಸು 1 ಓವರ್ ಅಥವಾ ಅಪ್ಫ್ರಂಟ್ 1-2 ಓವರ್ಸ್ ಲೆಂತ್ ಹೊಡಿ, ಆತರ ಎಲ್ಲ ಮಾಡೋದ್ ಬಿಟ್ಟು. ಸೊ ನನ್ಗೆ ಬಿಟ್ವೀನ್ ಡಫಿ ಅಂಡ್ ತುಷಾರ ನೋಡ್ಬೇಕು ಅಂತಂದ್ರೆ ನನ್ ಕ್ಲಿಯರ್ ಕಟ್ ಹೇಸಲ್ವುಡ್ ಲೈಕ್ ಫಾರ್ ಲೈಕ್ ರೀಪ್ಲೇಸ್ಮೆಂಟ್ ಅಂತ ಪಿಕ್ ಮಾಡಕ್ ನನ್ಗೆ ಇನ್ನೂ ಕಷ್ಟನೇ. ಬಟ್ ಅದೇನೆ ಇವಾಗ ಆಪ್ಷನ್ಸ್ ಅಂತೂ ಇದೆ, ನಾವು ಯಾವ ಡೈರೆಕ್ಷನ್ ಹೋಗ್ಬೇಕು ಮ್ಯಾಚ್ ಮೇಲೆ ಡಿಪೆಂಡ್ ಆಗಿದೆ. Along with the match, ಅದೇ conditions and pitch ಮೇಲೆ. If the pitch is a proper green top, ಇವಾಗ ಲಾಸ್ಟ್ ಸೀಸನ್ ಲಕ್ನೋ ಅಲ್ಲಿ ಹಂಗಿತ್ತು, flat wickets but green wickets. So only people who can extract swing and bounce excelled in those kind of situations. ಅದಕ್ಕೆ ಈ ಸತಿ ಲಕ್ನೋ 11 ಜನ ಫಾಸ್ಟ್ ಬೌಲರ್ಸ್ ಇಟ್ಕೊಂಡಿರೋದು ಮೋಸ್ಟ್ಲಿ. ಸೊ ಅವ್ರ ಪ್ಲಾನ್ಸ್ ಇರೋದೇ ಗ್ರೀನ್ ಟಾಪ್ ಮಾಡೋದು. ದೇ ಹ್ಯಾವ್ ಬ್ಯಾಟ್ಸ್ಮೆನ್ ಹೂ ಆರ್ ಹಿಟ್ ಥ್ರೂ ದ ಲೈನ್ ಪ್ಲೇಯರ್ಸ್ ಲೈಕ್ ಮಿಚೆಲ್ ಮಾರ್ಷ್, ಮಾರ್ಕ್ರಮ್, ರಿಷಬ್ ಪಂತ್. ಸೊ ಅವ್ರು ಅದೇ ತರ ಬೌಲರ್ಸ್ ಸ್ವಲ್ಪ ಜಾಸ್ತಿ ಬೌನ್ಸ್ ಹಾಕೋರು, ಎಕ್ಸ್ಪ್ರೆಸ್ ಸ್ಪೇಸ್ ಇಟ್ಕೊಳ್ಳೋರು ಆಡಿಸ್ಬೋದು. ಸೊ ಆ ತರ ಗ್ರೌಂಡ್ಸ್ ಅಲ್ಲಿ ಅಗೇನ್ಸ್ಟ್ ಸಚ್ ಆಪೋನೆಂಟ್ಸ್ ಐ ಫೀಲ್ ವಿ ಕ್ಯಾನ್ ಎಕ್ಸ್ಪೆರಿಮೆಂಟ್ ವಿತ್ ಬೋತ್ ತುಷಾರ, ಐ ಮೀನ್ ವಿತ್ ಬೋತ್ ಹೇಸಲ್ವುಡ್ ಅಂಡ್ ಡಫಿ. ಅದ್ ಬಿಟ್ರೆ ಡಿಪೆಂಡಿಂಗ್ ಆನ್ ಚಿನ್ನಸ್ವಾಮಿ ಹೆಂಗಿರುತ್ತೆ ಗೊತ್ತಿದೆ, ವಿ ಹ್ಯಾವ್ ನಾಟ್ ಪ್ಲೇಡ್ ಕ್ರಿಕೆಟ್ ಇನ್ ಚಿನ್ನಸ್ವಾಮಿ ಇನ್ ಅ ಲಾಂಗ್ ಟೈಮ್. ಸೊ ಯೂಶಲಿ ಆ ತರ ಸಿಚುವೇಶನ್ ಇದ್ದಾಗ ದ ಸರ್ಫೇಸ್ ಟೆಂಡ್ಸ್ ಟು ಬಿಕಮ್ ಬ್ಯಾಟಿಂಗ್ ಫ್ರೆಂಡ್ಲಿ. ಸೊ ವಿ ರಿಯಲಿ ಹ್ಯಾವ್ ಟು ಸಿ ಹೌ ಇಟ್ಸ್ ಗಾನ್ ಥ್ರೂ ದ ವೆದರ್ ದಿಸ್ ಟೈಮ್, ಯಾವ ತರ what kind of pitches, what kind of surface turns up anta only we'll get to know in the first match. Until then we can't speculate also, because ಯಾವ ಟೂರ್ನಮೆಂಟ್ ಆಗಲ್ಲ ಇವಾಗ ಅಲ್ಲಿ ಚಿನ್ನಸ್ವಾಮಿಲಿ. So considering all this, only pitch dependent and opposition dependent ಅಂತಾನು ಹೇಳ್ಬೋದು at times. ಇವಾಗ ಪಂಜಾಬ್ ಕಿಂಗ್ಸ್ ಮೇಲೆ ನೋಡಿದ್ರೆ they have lot of players who struggle to play short bowling. Maybe against them we can take a gamble by playing both Hazelwood and Duffy. ಆ ತರ ತೀರಾ ನಿಟ್ ಪಿಕ್ ಮಾಡಿ ಅನಲೈಸ್ ಮಾಡಿದ್ರೇನೆ ಗೊತ್ತಾಗುತ್ತೆ ಇವಾಗ ಯಾರು ಹೂ ಇಸ್ ಬೆಸ್ಟ್ ಸೂಟೆಡ್ ಫಾರ್ ದಿಸ್ ಅಪೋನೆಂಟ್ ಅಟ್ ದಿಸ್ ಪಿಚ್ ಅಂತ. ಬಟ್ ಆಬ್ವಿಯಸ್ಲಿ ಆರ್ ಮ್ಯಾನೇಜ್ಮೆಂಟ್ ಆಲ್ಸೋ ವಿಲ್ ಡೂ ಅವ್ರ ಕೆಲಸ, ಅವ್ರಿಗೆ ದುಡ್ಡು ಕೊಡೋದೇ ಇದನ್ನ ಮಾಡೋಕೆ. ಸೊ ನೋಡೋಣ ವಾಟ್ ದೇ ಕಮ್ ಅಪ್ ವಿತ್ ಇನ್ ದ ಕೋರ್ಸ್ ಆಫ್ ದಿ ಸೀಸನ್ ಅಂತ ನೋಡೋಣ. ನೆಕ್ಸ್ಟ್ ಒಂಥರ ಅಂಡರ್ ದ ರೇಡಾರ್ ಹೋಗಿರೋದು ಜಾರ್ಡನ್ ಕಾಕ್ಸ್. ಬಟ್ ಅವ್ರದ್ದು ಸ್ಟಾಟ್ಸ್ ನೋಡಿದಾಗ ತುಂಬಾನೇ ಶಾಕ್ ಆಯ್ತು. ಅಂದ್ರೆ ಇದ್ರಲ್ಲಿ ಏನ್ ಡೌಟೇ ಇಲ್ಲ, ನಮ್ ಫಿನಿಶರ್ ಫಾರಿನರ್ ರೋಲ್ ಏನಿದೆಯೋ ಅದಕ್ಕೆ, ವಿಚ್ ಇಸ್ ಆಮೇಲೆ ಕೀಪರು ಅಷ್ಟೇ. ಸೊ
ಎಷ್ಟೊಂದು ರೋಲ್ಸ್ ನ ಫಿಲ್ ಮಾಡೋದಕ್ಕೆ ಇವ್ರನ್ನ ತಗೊಂಡಿರೋದು. ಇವ್ರ ಬಗ್ಗೆ ಕ್ವೆಶನ್ಸ್ ಅಂತ ಏನು ಇಲ್ಲ, ಬಟ್ ಇವ್ರ ಬಗ್ಗೆ ನಾವು ಮಾತಾಡಿಲ್ದೇ ಇರೋದ್ರಿಂದ ಆಸ್ ಎ ಪ್ಲೇಯರ್ ಏನಾದ್ರು ಇದ್ರೆ ಮಾತಾಡ್ಬೋದು. ಜಾರ್ಡನ್ ಕಾಕ್ಸ್ ಇವಾಗ T20 ಜರ್ನಿ ಮ್ಯಾನ್ ಅಂತಾನೆ ಯೂಸ್ ಮೇಡ್ ಇಸ್ ನೇಮ್. ಈಸ್ ಪ್ಲೇಡ್ ಇನ್ T20 ಲೀಗ್ಸ್ ಆಲ್ ಓವರ್ ದ ವರ್ಲ್ಡ್. ಬಟ್ ಅವ್ನು ಎಲ್ಲಿ ಆಡಿದ್ರು ಈ ಅಡಾಪ್ಟ್ಸ್ ಟು ದ ಲೀಗ್ ವೆರಿ ಫಾಸ್ಟ್. ಈ ಈಸ್ ವೆರಿ ಗುಡ್. ಇವಾಗ ಫೀಲ್ಡಿಂಗು ಮಾಡ್ತಾರೆ, ಕೀಪಿಂಗು ಮಾಡ್ತಾರೆ. ಬಟ್ ಅವ್ನ ಪ್ರೈಮರಿ ಲೆಗ್ ಸೈಡ್ ಬಿಗ್ ಹಿಟ್ಸ್ ಮಾಡೋಕೆ ತುಂಬಾ ಈಸ್ ರಿನೌಂಡ್ ಫಾರ್ ದಟ್. ಅವನು ವೆನ್ ಹಿ ವಾಸ್ ಕಮಿಂಗ್ ಅಪ್ ಥ್ರೂ ದ ಸಿಸ್ಟಮ್, ಬೆಥೆಲ್ ಅಂಡ್ ಕಾಕ್ಸ್ ಇಬ್ರು ಒಟ್ಟಿಗೆಲೆ ಬಂದ್ರು. ಬಟ್ ಬೆಥೆಲ್ ಲೆಫ್ಟ್ ಹ್ಯಾಂಡರ್ ಆಗಿ ಸ್ವಲ್ಪ ಬೌಲಿಂಗ್ ಆಫರ್ ಮಾಡಿದ್ದಕ್ಕೆ ಹಿ ವಾಸ್ ಪರ್ಸಿಸ್ಟೆಂಟ್. ಕಾಕ್ಸ್ ಆಲ್ಸೋ ಮೇಡ್ ಡೆಬ್ಯೂ ಅಟ್ ದ ಸೇಮ್ ಟೈಮ್ ಆಸ್ ಬೆಥೆಲ್. ಬಟ್ ಕಾಕ್ಸ್ ಏನಂದ್ರೆ ದೇವರ್ ಫ್ಯೂ ಇವಾಗ ಜೇಮಿ ಸ್ಮಿತ್ ಸ್ವಲ್ಪ ಪ್ರಾಮಿನೆನ್ಸ್ ಬಂದ ಅಕ್ರಾಸ್ ಫಾರ್ಮ್ಯಾಟ್ಸ್. ಬಟ್ಲರ್ ಸ್ವಲ್ಪ ವೈಟ್ ಬಾಲ್ ಆಡೋಕ್ ಶುರು ಮಾಡಿದ್ಮೇಲೆ ಕಾಕ್ಸ್ ಸ್ವಲ್ಪ ಲೀಗ್ಸ್ ಆಡೋಕ್ ಶುರು ಮಾಡಿದ್ರು. ಬಟ್ ದಟ್ ಇಸ್ ಗುಡ್ ಬಿಕಾಸ್ ಅವ್ನು ಗೊತ್ತಿರೋದೇ ಬರೀ T20 ಲೀಗ್ಸ್ ಆಡೋದು, ಗೊತ್ತಿರೋದೇ ಬರೀ ಚಚ್ಚೋದು. ಇವಾಗ he does not have to think. ಇವಾಗ ಬೆಥೆಲ್ಗೆ ಏನಂದ್ರೆ ಸ್ವಲ್ಪ ರೆಡ್ ಬಾಲ್ ಆಡ್ತಿರೋದ್ರಿಂದ ಸ್ವಲ್ಪ ಸೀಡ್ ಆಫ್ ಡೌಟ್ ಬರುತ್ತೆ. ಸ್ವಲ್ಪ ಶಾರ್ಟ್ ಬಾಲ್ ಬಂದ್ರೆ ಡು ಐ ಪ್ಲೇ ಡಿಫೆನ್ಸಿವ್, ಏನೋ ಒಂದಷ್ಟು ಡೌಟ್ಸ್ ಬರುತ್ತಲ್ಲ ಇಫ್ ಯು ಪ್ಲೇ ಅಕ್ರಾಸ್ ಫಾರ್ಮ್ಯಾಟ್ಸ್. ಅದಿಲ್ಲ ಇವಾಗ ಜಾರ್ಡನ್ ಕಾಕ್ಸ್ ಗೊತ್ತು ಬರೀ ಬಾಲ್ ಬಂದ್ರೆ ಬೀಸೋದು ಅಂತ. ಆ ತರ ಇಟ್ ಇಸ್ ಗುಡ್ ಟು ಹ್ಯಾವ್, ಇಟ್ ಇಸ್ ರಿಫ್ರೆಶಿಂಗ್ ಟು ಹ್ಯಾವ್ ಸಚ್ ಪೀಪಲ್ ನೌ ಹೂ ಪ್ಲೇ ಓನ್ಲಿ ಒನ್ ಫಾರ್ಮ್ಯಾಟ್ ಆರ್ ಓನ್ಲಿ T20 ಸ್ಪೆಷಲಿಸ್ಟ್. Because if we observe over the years also, we have always had ಇವಾಗ ಫ್ಯಾಫ್ ಇರ್ಬೋದು, ಮ್ಯಾಕ್ಸ್ವೆಲ್ ವಾಸ್ ಪ್ರಿಟಿ ಸಿಮಿಲರ್ ಟು ಕಾಕ್ಸ್ ಇನ್ ದಟ್ ಪ್ರೊಫೈಲ್. ಬರೀ ಲೀಗ್ಸ್ ಆಡ್ಕೊಂಡ್ ಬರೋದಂದ್ರೆ. ಬಟ್ ಇವಾಗ ಓವರ್ ದ ಲಾಸ್ಟ್ 2 years ಟಿಮ್ ಡೇವಿಡ್ ಎಕ್ಸಲೆಂಟ್ ಲೀಗ್ ಪ್ರೂವನ್ ಗೈ ಈ ತರನೇ. ಶೆಪರ್ಡ್ ಆಲ್ಸೋ ಇಸ್ ಬಿಕಮ್ ದಟ್ ಸ್ಲೋಲಿ. So Cox also joins that realm of some guys who only play in the leagues and who only do a very good job at that. The middle order batsman, explosive player, good fielder, and hits a lot of sixes. He will not find it too difficult to clear Chinnaswamy deck. ಇನ್ನೊಂದೇನಂದ್ರೆ he is very consistent at finishing. ಸೊ ತುಂಬಾ ಜನಕ್ಕೆ ಫಿನಿಶ್ ಮಾಡೋದಂದ್ರೆ ಓಕೆ 10 ಬಾಲ್ ಆಡ್ತೀನಿ, 10 ಬಾಲಲ್ಲಿ 30 ಮಾಡ್ತೀನಿ, ಅದು ಇಡೀ ಸೀಸನ್ ಅಲ್ಲಿ ಬರೀ ಒಂದ್ಸತಿ ಮಾಡ್ತಾರೆ ನೋಡ್ಕೊಬೇಕಂದ್ರೆ. ಬಟ್ ವಿ ನೀಡ್ ಟು ಫೈಂಡ್ ಪೀಪಲ್ ಹೂ ಗಿವ್ ಯು ಲೆಟ್ಸ್ ಸೇ 22 of 7, 15 of 6 ವೆರಿ ಕನ್ಸಿಸ್ಟೆಂಟ್ಲಿ. ಇವಾಗ ಟಿಮ್ ಡೇವಿಡ್ ಆತರ ಮಾಡ್ಕೊಂಡ್ ಬರ್ತಾರೆ, ಕಾಕ್ಸ್ ಆತರನೇ ಫಿನಿಶ್ ಮಾಡಿದ್ರು. ಸೊ ಇಟ್ ಇಸ್ ಗುಡ್ ಟು ಹ್ಯಾವ್ ಹಿಮ್ ಆಲ್ಸೋ ಆನ್ ಬೋರ್ಡ್. ನನಗೆ ಆನೆಸ್ಟ್ಲಿ ಜಾರ್ಡನ್ ಕಾಕ್ಸ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಐ ಜಸ್ಟ್ ನೋ ಹಿ ಹ್ಯಾಡ್ ಅ ವೆರಿ ಗುಡ್ 100 ಲೀಗ್ ಅಂತ. ಸೊ ಅದ್ ಬಿಡ್ತು ಅಂತಂದ್ರೆ ಲೈಕ್ ಮೋಬೋ ಬಾಟ್ ನಿಮ್ಗೆಲ್ಲಾರ್ಗೂ ಗೊತ್ತು. ಇನ್ಫ್ಯಾಕ್ಟ್ ಜೇಕಬ್ ಬೆಥೆಲ್ಗೆ ಆಕ್ಚುಲಿ ಮೋಸ್ಟ್ ಆಫ್ ದ ಬೇರೆ ಟೀಮ್ಸ್ ಗಳಿಗೂ ಗೊತ್ತಿರ್ಲಿಲ್ಲ ಎಂತ ಒಳ್ಳೆ ಪ್ಲೇಯರ್ ಅಂತ. ಅಂತ ಟೈಮಲ್ಲೇ ನೀಟಾಗಿ ಸ್ಕೌಟ್ ಮಾಡಿ ತಗೊಂಡು, ಇನ್ಫ್ಯಾಕ್ಟ್ ಜೇಕಬ್ ಬೆಥೆಲ್ ಡೆಬ್ಯೂ ಮಾಡಿದ್ದೆ RCB ಆಡಿದ ಮೇಲೆ. ಸೊ ನಂಗೆ ಆ ಟ್ರಸ್ಟ್ ಅಂತೂ ಇದೆ ಈ ಹೊಸ ಮ್ಯಾನೇಜ್ಮೆಂಟ್ ಮೇಲೆ. ಏನಂತಂದ್ರೆ ಲೈಕ್ ದೇ ನೋ ಗುಡ್ ಪ್ಲೇಯರ್ ವೆನ್ ದೇ ಸಿ ಒನ್, ದೇ ನೋ ಎಕ್ಸಾಕ್ಟ್ಲಿ ವಾಟ್ ದೇ ವಾಂಟ್ ಅಂಡ್ ವಾಟ್ ದೇ ವಾಂಟ್ ದೆಮ್ ಡೂಯಿಂಗ್. ಸೊ ನನ್ಗೆ ಜಾರ್ಡನ್ ಕಾಕ್ಸ್ ಆಡ್ತಾರೆ ಅಂತ ಏನು ಕಾನ್ಫಿಡೆಂಟ್ ಅಂದ್ರೆ ಗ್ಯಾರಂಟಿ ಮಾಡಕ್ ಆಗಲ್ಲ ಇಡೀ ಸೀಸನ್, ಯಾಕಂದ್ರೆ ಬೇಕಾದಷ್ಟು ಜನ ಇದಾರೆ ರೋಲ್ಸ್ ಫಿಲ್ ಮಾಡಕ್ಕೆ. ಬಟ್ ಇಟ್ಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ಅನ್ ಆಪ್ಷನ್. ಒನ್ಲಿ ಪೊಸಿಷನ್ ನಂಗೆ ಎಲ್ಲಿ ಅವ್ರಿಗೊಂದು ಆಪರ್ಚುನಿಟಿ ಓಪನ್ ಆಗ್ಬೋದು ಅಂತಂದ್ರೆ ವುಡ್ ಅನ್ಫಾರ್ಚುನೇಟ್ಲಿ ಏನಾರ ಸಾಲ್ಟ್ ಇಂಜುರಿ ಆಯ್ತು ಅಂತಂದ್ರೆ ಅವಾಗ ಜಾರ್ಡನ್ ಕಾಕ್ಸನ್ ಆಡಿಸ್ಬೋದು. ಬಟ್ ದಟ್ ಈಸ್ ಆಲ್ಸೋ ವೆರಿ ಅನ್ಲೈಕ್ಲಿ, ಯಾಕೆಂದ್ರೆ ನಮ್ಗಾಗ್ಲೇ ಅಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಇಟ್ಟಿದ್ದಾರೆ. ಪಡಿಕಲ್ ಓಪನ್ ಮಾಡ್ಬೋದು, ವೆಂಕಟೇಶ್ ಅಯ್ಯರ್ ಓಪನ್ ಮಾಡ್ಬೋದು, ಇನ್ಫ್ಯಾಕ್ಟ್ ನಾವು ಜೇಕಬ್ ಬೆಥೆಲ್ನೇ ಆಡಿಸ್ಬೋದು ಅಲ್ಲಿ. ಒಂದು ಫನಿ ಸಿಚುವೇಶನ್ ಆಗಿದೆ ಇದು. ಗ್ರೂಪ್ ಓಪನ್ ಮಾಡ್ತೀರಾ ಬೈ ಚಾನ್ಸ್? ಆದ್ರೆ ಒಂದು ಮೆಸೇಜ್ ಕಳಿಸ್ತೀನಿ, ಅದನ್ನ ದಯವಿಟ್ಟು ಜನಗಳಿಗೆ ತೋರಿಸ್ಬೇಕು. ನನ್ನ ವಾಟ್ಸಪ್ ತೋರ್ಸೋದ್ ಕಷ್ಟ. ಹೋಗ್ಲಿ ಬಿಡಿ, ಅದನ್ನ ಈ ಚಾಟ್ ಅಲ್ಲೇ ಆದ್ರೆ ಆಗ್ತದೆ. ಅದೇ ಟ್ರೈ ಮಾಡ್ತಿದ್ದೆ.
ಮೀಟಿಂಗ್ ಚಾಟ್ ಅಲ್ಲೇ ಕಳಿಸ್ತೀನಿ ನಾನು, ಒಂದ್ ನಿಮಿಷ. ನಂಗೆ ಅಟ್ಯಾಚ್ ಮಾಡೋದು ಗೊತ್ತಾಗಿಲ್ಲ. ಸೇಮ್. ಸೊ ಅದೇ ಕಾಕ್ಸ್ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ಇಟ್ ಈಸ್ ವೆರಿ ಸರ್ಪ್ರೈಸಿಂಗ್ ದಟ್ ನೋ ಒನ್ ಎಲ್ಸ್ ಬಿಟ್ ಫಾರ್ ದೀಸ್ ಪೀಪಲ್, ಡಫಿ, ಕಾಕ್ಸ್. ಯಾಕೆ ಅಂತ ನನ್ಗೆ ಇವಾಗ ಮುಂಚೆ ಯಾರೋ ಬೇಸ್ ಪ್ರೈಸ್ ಅಷ್ಟು ಈಸಿಯಾಗಿ ಸಿಕ್ಬಿಟ್ರೆ ಯಾಕೆ ಸುಮ್ನೆ ಯಾರೆಲ್ಲೋ ತಗೋತಿರಲ್ಲ RCB ಅಂತ. ಬಟ್ ನೌ ವಿ ನೋ ದಟ್ ದೀಸ್ ಕೈಂಡ್ ಆಫ್ ಪೀಪಲ್ ಆರ್ someone who we have also seen and noticed ಅಂತ ಅನ್ನಿಸ್ತು. ಸೊ ಇವಾಗ ಬರೀ ನಾವೇನೋ ಒಂದಷ್ಟು ಮ್ಯಾಚಸ್ ನೋಡಿ ಯಾರೋ ಇವರು ಅಂತ ಅನ್ಕೊಂಡಿಲ್ಲ. if they are debuting for England at 21-22 years old, then they are exceptional players. And England white ball setup is now ನಮ್ಗೆ ರೆಡ್ ಬಾಲ್ ಇರೋ ತರ, ನಮ್ಗೆ ಹೆಂಗ್ ಮಿಷಿನ್ ಅಂತಾರೋ ರೆಡ್ ಬಾಲ್ ಅಲ್ಲಿ, ಇವಾಗ ಇಂಗ್ಲೆಂಡ್ ವೈಟ್ ಬಾಲ್ ಹಂಗೆ ಆಗಿದೆ. ಆಬ್ವಿಯಸ್ಲಿ ಒಂದಷ್ಟು ಕೋವಿಡ್ ಇಯರ್ಸ್ ಇದ್ದಾಗ they had to give a lot of debuts to different people. ಹಂಗೆ ಸಾಲ್ಟ್ ಸೆಟಪ್ ಗೆಲ್ಲ ಬಂದಿದ್ದು ಹಂಗೇನೆ. ಒಂದು ಕೋವಿಡ್ ಟೈಮಲ್ಲಿ ಸೀರೀಸ್ ಆದಾಗ ಎಲ್ಲರಿಗೂ ಕೋವಿಡ್ ಪಾಸಿಟಿವ್ ಆದಾಗ್ಲೇ ಸಾಲ್ಟ್ ಅವರು ಎಲ್ಲ ಡೆಬ್ಯೂ ಬಂದಿದ್ದು. ಬಟ್ ದೇ ಆರ್ ಸಚ್ ಎಕ್ಸೆಪ್ಷನಲ್ ಪ್ಲೇಯರ್ಸ್ ದಟ್ ಈವನ್ ದೋ ದೇ ವರ್ ಗ್ರೈಂಡಿಂಗ್ ಇನ್ ದ ಲೀಗ್ಸ್ ಅಂಡ್ ಡೊಮೆಸ್ಟಿಕ್ ಸರ್ಕ್ಯೂಟ್ ಫಾರ್ ಅ ಲಾಂಗ್ ಟೈಮ್, ಅವ್ರಿಗೆ ಚಾನ್ಸ್ ಸಿಕ್ಕಿತ್ತಿಲ್ಲ ಬಿಕಾಸ್ ಬಟ್ಲರ್ ಇರ್ತಿದ್ದ ಆ ಟೈಮಲ್ಲಿ, ಇನ್ನೂ ಒಂದಷ್ಟು ಜನ ಇರ್ತಿದ್ರು. ಬಟ್ ಇವಾಗ ಆತರ ಅಲ್ಲ. ಇಂಗ್ಲೆಂಡ್ ಮ್ಯಾನೇಜ್ಮೆಂಟ್ ನೋ ವೆನ್ ದೇ ಫೈಂಡ್ ಅ ಟ್ಯಾಲೆಂಟ್ ಅಂಡ್ ದೇ ಗಿವ್ ದೆಮ್ ಅ ಚಾನ್ಸ್ ಅರ್ಲಿ ಆನ್. And even though they spend a couple of years in the wilderness, they always monitor their progress. And Mo Babat is part of the same system. Mo Babat ಅಲ್ಲಿಂದಾನೆ ಬಂದಿದ್ದು, ಅಂಡಿ ಫ್ಲವರ್ ಅಲ್ಲಿಂದಾನೆ ಬಂದಿದ್ದು. ಸೊ ದೇ ನೋ ದ ಇಂಗ್ಲಿಷ್ ಟ್ಯಾಲೆಂಟ್ಸ್ ಇನ್ಸೈಡ್ ಔಟ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಜಾರ್ಡನ್ ಕಾಕ್ಸ್ ಇವಾಗ ಚಾಟ್ ಅಲ್ಲಿ ಇದೆ ನೋಡಿ ಹಿಂಗೆ ನಾವು 11 September 2024. Jordan Cox remember the name, Jacob Bethel remember the name. ಇವಾಗ ಇಬ್ರು RCB ಅವ್ರೆ. ಕ್ರೇಜಿ ಅಲ್ಲ. ಅದೇ ಇಟ್ ಈಸ್ ಗುಡ್ ಟು ಹ್ಯಾವ್ ಮ್ಯಾನೇಜ್ಮೆಂಟ್ ಆಲ್ಸೋ ಸೀಯಿಂಗ್ ವಾಟ್ ವಿ ಸಿ ಅಂತ ಅನ್ನಿಸ್ತು ಫಾರ್ ಅ ಚೇಂಜ್. ಇಲ್ಲ ಇಟ್ ಇಸ್ ನಾಟ್ ಲೈಕ್ ಬಿಫೋರ್. ಇದೇ ತರ ಏನಾದ್ರು ಟ್ಯಾಲೆಂಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ರೆ ಸ್ವಲ್ಪ ಹೇಳ್ಬಿಡಿ. ಹಣ ನಂಗಿರುತ್ತೆ ಇದೆ ಸ್ಟಾಕ್ ಮಾರ್ಕೆಟ್ ಹಣ, ಇನ್ಯಾವುದು ಇಲ್ಲ. ಯಾವ್ದಾದ್ರು ಒಂದೆರಡು ಸ್ಟಾಕ್ ಗೊತ್ತಿದ್ರೆ, ಏನಾದ್ರು ಇನ್ನೊಂದ್ 2 ವರ್ಷದಲ್ಲಿ ಮೇಲೋಗತ್ತೆ ಅಂತ ಗೊತ್ತಿದ್ರೆ ಹೇಳ್ಬಿಡಿ. ನಾನ್ ನಿನ್ಗೆ ಇನ್ 2 ವರ್ಷದಲ್ಲಿ RCB ಯಾರು ಡೆಬ್ಯೂ ಮಾಡ್ತಾರೆ ಹೇಳ್ತೀನಿ. ಸ್ಟಾಕ್ ವಿಷಯ ನಂದು ಕೇಳ್ಬೇಡ ಗುರು. ನಮ್ದು ಎಲ್ಲಾರ್ದು ಅದೇ ಪ್ರಾಬ್ಲಮ್. ಬಟ್ ಆನೆಸ್ಟ್ಲಿ ನನ್ಗೂ ಇವಾಗ ಜ್ಞಾಪಕ ಬಂತು, ಕಾಕ್ಸ್ ವಿಷಯನು ಹೇಳಿದ್ದೆ ಅಲ್ವಾ ಅಂತ. ಬಟ್ ಟು ಹ್ಯಾವ್ ಹಿಸ್ ನೇಮ್ ನೆಕ್ಸ್ಟ್ ಟು ಬೆಥಲ್ ಓನ್ಲಿ ಇಸ್ ಕ್ರೇಜಿ ಅಂತ ಅನಿಸ್ತು. ಸೊ ಕಾಕ್ಸ್ ಯಾರು ಅಂದ್ರೆ ಇವನೇ. ಸೊ ನಾವೆಲ್ಲ ಕ್ಲಾಸ್ ನಲ್ಲಿ ನಮ್ಮ ಅಪ್ಪ ಅಮ್ಮ ಉದ್ದಾರ ಆಗ್ಲಿ ಅಂತ ಓದಕ್ ಕಳ್ಸಿದ್ರೆ ನಾವೆಲ್ಲ ಬುಕ್ ನಲ್ಲಿ RCB 11 ಬರ್ಕೊಂಡು ಇವ್ರು ಇಲ್ಲಿದ್ರೆ ಹೆಂಗೆ, ಇವ್ರು ಅಲ್ಲಿದ್ರೆ ಹೆಂಗೆ ಅಂತ. ಅಂದ್ರೆ ಅವಾಗ ಅಷ್ಟೊಂದು ಯೋಚನೆ ಮಾಡಕ್ ಇತ್ತು. ಈಗ ಇವ್ರೇನ್ ಯೋಚನೆ ಮಾಡಕ್ ಅಷ್ಟೊಂದ್ ಬಿಟ್ಟಿಲ್ಲ. ಅವಾಗ ಯೋಚನೆ ಮಾಡಕ್ಕೆ ನಂಬರ್ 3 ನಲ್ಲಿ CH ಪ್ರಭುದೇಸಾಯಿ ಬರ್ಬೇಕಾ, ಇವನ್ ಅನುಜ್ ರಾವತ್ ಬರ್ಬೇಕಾ, ಇನ್ನೊಬ್ಬ ಎಲ್ಲೋ ಅಲ್ಲಾಡಿದ್ರೆ ಹೆಂಗೆ, ಇವನ್ ಇಲ್ಲಾಡಿದ್ರೆ ಹೆಂಗೆ ಅಂತೆಲ್ಲ ನಾವೆಲ್ಲ, ನಾನು ವಿಷ್ಣು ಎಲ್ಲ ಕ್ಲಾಸ್ ನಲ್ಲಿ ಅದೇ ಮಾಡ್ತಾ ಇದ್ದಿದ್ದು. ಯಾಕಂದ್ರೆ ಕಲ್ತ್ಕೊಳ್ಳೋಂಥದ್ದು ಏನು ಇರ್ಲಿಲ್ಲ. ನಂಗೆ ನೀಟಾಗಿ ಜ್ಞಾಪಕ ಇದೆ. ಒಂದ್ಸತಿ ನಾವು ವಿ ವರ್ ಡಿಸ್ಕಸಿಂಗ್ ದಿ ಇಂಪ್ಯಾಕ್ಟ್ ಆಫ್ ಸಚಿನ್ ಬೇಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ತೀರಾ ಆನೆ ಮೇಲೆ ನಿಂತ್ವಿ ನಾವು. ಅಣ್ಣ ನಿಂಗೆ ಗೊತ್ತಿಲ್ಲ, ನಾನು ಕೆಮಿಸ್ಟ್ರಿ ದೀಕ್ಷಾಲಿದ್ದೆ. ನಾನು ಫಸ್ಟ್ PU ಕೆಮಿಸ್ಟ್ರಿ ಕ್ಲಾಸ್ ಅಲ್ಲಿ ಒಂದ್ ದಿವಸ ನಾನು ನನ್ನ ಫ್ರೆಂಡು RCB ಲೈನ್ ಅಪ್ ಮಾಡ್ತಿದ್ವಿ. 2016 ಅಲ್ಲ. ಸೊ RCB ಲೈನ್ ಅಪ್ ಮಾಡ್ತಿದ್ದಾಗ ಒಬ್ರು ಮ್ಯಾಥ್ಸ್ ಟೀಚರ್ ಇದ್ರು, AKS ಅಂತ. ಅವರು ಸ್ವಲ್ಪ ಅವ್ರ ಆಂಧ್ರದಿಂದ, ಸೊ ಅವ್ರಿಗೆ ಸರ್ ಅವ್ರಿಗೆ ಸೊಳ್ಳು ಅಂತಿದ್ರು. ಸೊ ಸರ್ಫರಾಜ್ ಖಾನ್ ಅನ್ನೋ ಬದಲು ಸೊಳ್ಫರಾಜ್ ಅಂದೆ ನಾನು ಕೆಮಿಸ್ಟ್ರಿ ಕ್ಲಾಸ್ ಅಲ್ಲಿ. ಚೆನ್ನಾಗ್ ನಕ್ದೆ, ನನ್ ಫ್ರೆಂಡು ಚೆನ್ನಾಗ್ ನಕ್ದ. ನಮ್ ಕೆಮಿಸ್ಟ್ರಿ ಟೀಚರ್ ಬಂದ್ ಕಪಾಳ ಬಂದ್ಬಿಟ್ರು. ಇದ್ದು ಜ್ಞಾಪಕ ಇದೆ. ಅವ್ರು ಫುಲ್ ಉಂಗ್ರ ಹಾಕೊಂಡಿದ್ರು ಆ ಟೈಮಲ್ಲಿ. ಇದ್ದು ಫೈಡ್ ಅಂತ ಬಿಟ್ಟು ಜ್ಞಾಪಕ ಇದೆ.
DCF ಮೇನ್ ಬ್ರಾಂಚ್ ಸೇಮ್ ತಲಗಟ್ಪುರ. ಕಾಲೇಜ್. ಅದನ್ನೇ ವಿಷ್ಣು ಹೇಳ್ತಿದ್ದ ಅವಾಗ, ಅದಕ್ಕೆ ಇದು ಹೇಳ ಅನ್ಸ್ತು. ಸೊ ಯಾ, ಅದು ಒಂದ್ ಮೆಮೊರಿ. ಲೈನ್ ಅಪ್ಸ್ ಮಾಡ್ತಿದ್ದು ಸ್ವಲ್ಪ ಏಟ್ ಅದೇ ಪೇನ್ಫುಲ್. ಯಾವಾಗ ಲೈನ್ ಅಪ್ಸ್ ಮಾಡಕ್ ಹೋಗುವ ಇವೆಲ್ಲ ಜ್ಞಾಪಕ ಬಂದೇ ಬರುತ್ತೆ. ಬಟ್ ಯಾ, ವಿಲ್ ಮೂವ್ ಆನ್. ನೀವೇನ್ ಬೇರೆ ಟೀಮ್ಸ್ ಡಿಸ್ಕಸ್ ಮಾಡ್ತೀವ ಇವತ್ತು, ಅಥವಾ ಬರೀ RCB ಇಟ್ಕೊಳ್ಳೋಣ? ಬೇರೆ ಟೀಮ್ದನ್ನ ಅಂದ್ರೆ ಬೇಗ ಟಚ್ ಮಾಡೋಣ ಅನ್ಕೊಂಡೆ. ಅಂದ್ರೆ ಈಗ ಯಾರು ಸ್ಟ್ಯಾಂಡ್ ಔಟ್ ಪಿಕ್ಸ್ ಇದ್ರೆ, ಅಥವಾ ಯಾರು ಓವರ್ ರೇಟೆಡ್, ಫಸ್ಟ್ ಸ್ಟಾರ್ಟ್ ಮಾಡೋಣ. ತುಂಬಾ ಓವರ್ ರೇಟೆಡ್ ಅಂದ್ರೆ ಓವರ್ ಪ್ರೈಸ್ಡ್ ಪಿಕ್ ಯಾರು ಅಂತ. ಮೋಸ್ಟ್ ಓವರ್ ಪ್ರೈಸ್ಡ್ ಪಿಕ್ಸ್. ನಾನು ಗ್ರೀನ್ಗಿಂತ ನಾನು ಮತೀಶ ಪತಿರಣ ಅಂತಾನೆ ಅಂತೀನಿ. ಯಾಕೆಂದ್ರೆ ನಮ್ಮ ಜಾವ್ಲಿನ್ ಥ್ರೋವರ್ಸ್ ಕ್ಲಬ್ ಅಲ್ಲಿ ಅವನು ಇದ್ದಾನೆ. ಅವನು ವೈಡ್. ಐ ಡೋಂಟ್ ನೋ ವಾಟ್ CSK saw in him. ಅವನು ಓಕೆ, ಡೆಬ್ಯೂ ಬ್ರೇಕ್ ಥ್ರೂ ಸೀಸನ್ ಚೆನ್ನಾಗಿ ಆಡ್ತಿದ್ದ, ಬಿಕಾಸ್ ನೋ ಒನ್ ನ್ಯೂ ವಾಟ್ ಕೈಂಡ್ ಆಫ್ ಬೌಲರ್ he was. ಆಮೇಲೆ ಸ್ವಲ್ಪ ಫಿಗರ್ ಔಟ್ ಆದ್ಮೇಲೆ ಅವನ ಆಕ್ಯುರೇಸಿನೂ ದಬ್ಬೋಯ್ತು. ಅವನು ಈ ಕ್ಯಾನ್ ಬೋಲ್ ಅ ಗುಡ್ ಯಾರ್ಕರ್, ಎಸ್, ಬಟ್ ಅಪಾರ್ಟ್ ಫ್ರಮ್ ದಟ್, ವಾಟ್ ಆರ್ ಹಿಸ್ ಸ್ಕಿಲ್ಸ್? ವೇರ್ ಇಸ್ ಡಸ್ ಹಿ ಬೋಲ್? ಸ್ಕಿಡಿ ಇದ್ದ ಒನ್ ಟೈಮ್ ಅಲ್ಲಿ, ಇವಾಗ ಇಲ್ಲ. ಎಲ್ಲ ಫುಲ್ ಹಾಕಕ್ ಹೋಗಿ ಫುಲ್ ಟಾಸ್ ಹಾಕ್ತಿಯಾನೆ. ಏನೋ ಟೂರ್ನಮೆಂಟ್ ಅಲ್ಲಿ 14 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಏನೋ ಚೆನ್ನಾಗಿ ಆಡ್ತಾನೆ, ಇನ್ 13 ಮ್ಯಾಚಸ್ ಚೆನ್ನಾಗಿ ಓಡಿಸ್ಕೊತಾನೆ ಅಂತ. ಐ ಸ್ಟಿಲ್ ಡೋಂಟ್ ನೋ ವೈ. ಬಟ್ ಅವನ್ಗಿಂತ ಇನ್ನೊಂದು ವೆರಿ ಸರ್ಪ್ರೈಸಿಂಗ್, ಇವನು ಮುಸ್ತಫಿಜುರ್ 9.25 crores ಹೋದ. ಯಾಕೆ ಅಂತ ಇವರಿಬ್ಬರೇ ಬಿಡ್ ಮಾಡಿದ್ರು, CSK ಮತ್ತೆ KKR. ಯಾಕಪ್ಪ ಅಂತ ಅನ್ನಿಸ್ತು ಒಂದ್ ಟೈಮಲ್ಲಿ. ಆಮೇಲೆ ಮತೀಶ್ ಸ್ವಲ್ಪ ಪತಿರಣ್ಣ ಅದೇ ಲಾಸ್ಟ್ ಇಯರ್ ಬ್ಲ್ಯಾಕ್ ಸಬ್ಸ್ಕ್ರಿಪ್ಷನ್ ಇಲ್ದಿರ ಬ್ಲ್ಯಾಕ್ ಫುಲ್ ವಿಡಿಯೋ ನೋಡಿದ್ವಲ್ಲ, ನಮ್ಮ ರೊಮಾರಿಯೋ ಶೆಪರ್ಡ್ ಹಾಕೊಂಡ್ ಗುಮ್ದ. ಎಸ್, ನನ್ಗೂ ಫತಿರಾನೇ ಅಂದ್ರೆ ವರ್ಸ್ಟ್ ಬೈ ಅಂತ ಅನ್ಸುತ್ತೆ ಆ ಪ್ರೈಸ್ಗೆ. ಎಸ್ಪೆಷಲಿ ಒಂದು 10 crores ತನಕನೂ ಏನೋ ಓಕೆ ಕೊಡ್ಬೋದು, ಏನೋ ಬೇರೆ ತರ ಮಾಡ್ತಾನೆ ಹುಡುಗ ಅಂತ ಅನ್ಬೋದಿತ್ತು. ಬಟ್ 18 crores ಸುಮ್ನೆ ವೇಸ್ಟ್ ಅಂತ ಅನ್ಸ್ತಪ್ಪ. ಆನ್ ಟಾಪ್ ಆಫ್ ದಟ್ ಇನ್ನೊಂದು ಮತ್ತೆ ಅದನ್ನೇ ರಿಪೀಟ್ ಮಾಡಕ್ಕೆ ಇಷ್ಟ ಇರ್ಲಿಲ್ಲ. ಸೊ ನಾನ್ ಬೇರೆ ಪಿಕ್ ಇನ್ನೊಂದು ಏನಂದ್ರಂಗೆ ಅಂತಂದ್ರೆ, ಲಿಯಮ್ ಲಿವಿಂಗ್ಸ್ಟೋನ್ 13 crores. ಇಲ್ಲ, ಓಕೆ, ರಿಲಯಬಲ್ ಪ್ಲೇಯರ್, ಏನೋ ಆಡ್ತಾ ಇದಾರೆ, ಬಟ್ ನೋವೇರ್ ನಿಯರ್ ಲಿಯಮ್ ಲಿವಿಂಗ್ಸ್ಟೋನ್ ಆಫ್ ಓಲ್ಡ್. ಈಸ್ ಪಾಸ್ಟ್ ಇಸ್ ಪ್ರೈಮ್ ಅಂತಾನೆ ಹೇಳ್ಬೇಕು. ಇಂಥವ್ರಿಗೆ ಸುಮ್ನೆ 13 crores ಕೊಟ್ಬಿಟ್ಟು, ಅದು ಫಸ್ಟ್ ರೌಂಡ್ ಅಲ್ಲಿ ಕೊಟ್ಟಿದ್ರೆ ಬೇಸ್ ಪ್ರೈಸ್ಗೆ ಬರ್ತಿದ್ರಪ್ಪ. ಅದನ್ನ ಬಿಟ್ಬಿಟ್ಟು ಎಲ್ಲ ಮತ್ತೆ ಅನ್ಸೋಲ್ಡ್ ರೌಂಡ್ ಅಲ್ಲಿ ಮತ್ತೆ ತಗೊಂಡು ಅದ್ರಲ್ಲಿ 13 crores ಹೋದ್ರು ಅಂತಂದ್ರೆ, ಬೇರೆ ಟೀಮ್ಗಳು ಯಾರು ಏನು ಒಂಚೂರು ಯೋಚನೆ ಮಾಡಿಲ್ಲ ಅಂತ ನೀಟಾಗಿ ಗೊತ್ತಾಗುತ್ತೆ. ನನ್ ಪ್ರಕಾರ CSK ತಗೊಂಡಿರೋದ್ ಪ್ರಶಾಂತ್ ವೀರ್, ಕಾರ್ತಿಕ್ ಶರ್ಮಾ ಓವರ್ ಪ್ರೈಸ್ ಅನ್ಸುತ್ತೆ. ಖುಷಿ ಇದೆ, ಯಾಕಂದ್ರೆ ಅನ್ಕ್ಯಾಪ್ ಪ್ಲೇಯರ್ಸ್ ಅಷ್ಟೊಂದು ದುಡ್ಡು ಸಿಕ್ಕಿದೆ. ಅಂದ್ರೆ ಅವರೆಲ್ಲ ಪಾಪ ಹಂಬಲ್ ಬ್ಯಾಕ್ಗ್ರೌಂಡ್ಸ್ ಇಂದ ಬಂದಿರ್ತಾರೆ. ಅವ್ರಿಗೆ ಆತರ ಎಲ್ಲ ಸಿಕ್ಕಿದ್ರೆ ಇನ್ನೂ ಎಷ್ಟೋ ಜನ ಇನ್ಸ್ಪೈರ್ ಆಗ್ತಾರೆ, ಅದೆಲ್ಲ ಓಕೆ. ಬಟ್ ಪ್ಯೂರ್ಲಿ ಎಮೋಷನ್ಸ್ ಎಲ್ಲ ಪಕ್ಕದಲ್ಲಿಟ್ಟು, ಪ್ಯೂರ್ಲಿ ಕ್ರಿಕೆಟಿಂಗ್ ಸೆನ್ಸ್ ಅಲ್ಲಿ ನೋಡಿದ್ರೆ ಅವ್ರಿ ಎಂತ ಟ್ಯಾಲೆಂಟೇ ಇರ್ಬೋದು. ಬಟ್ ಒಂದ್ಸಲಿ ಮಿಚೆಲ್ ಸ್ಟಾರ್ಕ್ ನ ಇನ್ ಸ್ವಿಂಗರ್ ಫೇಸ್ ಮಾಡಿದಿರ, ಒಂದ್ಸಲಿ ನಮ್ಮ ಭುವನೇಶ್ವರ್ ಯಾದವ್ ವೈಡ್ ಯಾರ್ಕರ್ ಫೇಸ್ ಮಾಡಿದಿರ, ನಾವು ಏನು ಹೇಳಕ್ಕಾಗಲ್ಲ. ಈಗ ಈ ರೀಸೆಂಟ್ ಇಯರ್ಸ್ ನಲ್ಲಿ ಎಷ್ಟೊಂದ್ ಜನ ಸೂಪರ್ ಹಿಟ್ ಆಗಿರ್ಬೋದು ಯಂಗ್ಸ್ಟರ್ಸ್, ಬಟ್ ಇನ್ನೊಂದ್ ಸೈಡ್ ಆಫ್ ದ ಪಿಕ್ಚರ್ ಏನಂದ್ರೆ ಅಷ್ಟೇ ಜನ ಫ್ಲಾಪ್ ಆಗಿರ್ತಾರೆ. ಆ ತರ ಆಡ್ಸ್ ಇರ್ಬೇಕಾದ್ರೆ ಈ ತರ 14.2 crores ಇತ್ತು ಅವ್ರ ಹತ್ರ 43 crores. ಬಟ್ ಹಾಗಂತ ಅದ್ ಯಾವ ಲಾಜಿಕಲ್ಲಿ ಪ್ರಶಾಂತ್ ವೀರತ್ತ ನನ್ನ ಹೆಸರು, ಅಥವಾ ಅವನ ಹೆಸರೇ ರಾಂಗ್ ಹೇಳ್ತೀರ? ಪ್ರಶಾಂತ್ ವೀರ್ ಕರೆಕ್ಟ್. ಅವನು ಆಮೇಲೆ ಕಾರ್ತಿಕ್ ಶರ್ಮಂಗೆ ಅಷ್ಟ್ ಕೊಟ್ಟಿರೋದು ನಂಗೆ ನಿಜವಾಗ್ಲೂ ಶಾಕ್ ಆಯ್ತು. ಬಟ್ ಅಟ್ ದ ಸೇಮ್ ಟೈಮ್ ಖುಷಿ ಆಯ್ತು. ಇನ್ ಕ್ರಿಕೆಟಿಂಗ್ ಲೆನ್ಸ್ ಶಾಕ್ ಆಯ್ತು. ಈಗ ಇನ್ನೊಂದೇನಂದ್ರೆ, ಇಫ್ ದೇ ಪರ್ಫಾರ್ಮ್, ಇವಾಗ CSK ಅಷ್ಟು ದುಡ್ಡು ಪ್ರೈಸ್ ಟ್ಯಾಗ್ ಪ್ರೆಷರ್ ಇದ್ಬಿಟ್ಟು ಅವ್ರು ತುಂಬಾ ದೊಡ್ಡ ಸ್ಟಾರ್ಸ್ ಆಗೇ ಆಗ್ತಾರೆ, ನೋ ಡೌಟ್. ಬಟ್ ಅದೇ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಅವ್ರ ಕೆರಿಯರ್ ಅಲ್ಲಿಗೆ ಮುಗಿದೋಗುತ್ತೆ. ಅದೊಂದು ರಿಸ್ಕ್ ಇದ್ದೇ ಇರುತ್ತೆ. ಬಟ್ ಅದೇನೆ ಇವಾಗ ಡಿಫ್ರೆನ್ಸ್ ಇರೋದು, ಅಂದ್ರೆ ನಮ್ಗೆ ಮತ್ತೆ CSKಗೆ ಈ ಸೀಸನ್ ಅದೇನೆ ಮೋಸ್ಟ್ ಲೈಕ್ಲಿ ಇರುತ್ತೆ. ಯಾಕಂದ್ರೆ ನಾವು ತಗೊಂಡ್ರೆ ಅಷ್ಟು
ಅನ್ಕ್ಯಾಪ್ಡ್ ಯಂಗ್ ಇಂಡಿಯನ್ ಪ್ಲೇಯರ್ಸ್ ಅಷ್ಟು ಜನನು ನಾವು ಜಸ್ಟ್ ಬ್ಯಾಕಪ್ಸ್ ಅಥವಾ ಟ್ಯಾಲೆಂಟ್ ಇದೆ, ದೇ ಕ್ಯಾನ್ ಕಾಂಟ್ರಿಬ್ಯೂಟ್ ಸಮ್ವೇರ್ ಅಂತ ತಗೊಂಡಿರೋದು ಅಷ್ಟೇನೆ. ಅವ್ರನ್ನೇ ಫ್ರಂಟ್ ಲೈನ್ ಅಲ್ಲಿ ಇವರೇ ಆಡ್ತಾರೆ 11 ಅಲ್ಲಿ, ಇವ್ರ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಯಾರನ್ನೂ ತಗೊಂಡಿಲ್ಲ ನೋಡ್ತು ಅಂತಂದ್ರೆ. ಸೊ ಪ್ರೆಷರ್ ಅಂತೂ ಗ್ಯಾರಂಟಿ ಇರಲ್ಲ RCB ಅನ್ಕ್ಯಾಪ್ಡ್ ಯಂಗ್ ಇಂಡಿಯನ್ ಪ್ಲೇಯರ್ಸ್ ಮೇಲೆ, ರಾದರ್ ದಾನ್ CSK ಅನ್ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್ಸ್ ಮೇಲೆ ಇರೋದು ಅಷ್ಟೇ. ಪ್ಲಸ್ ನೀನ್ ಯೋಚನೆ ಮಾಡು, ಇಲ್ಲಿವರೆಗೂ ಹೆವಿಲಿ ಪ್ರೈಸ್ಡ್ ಅನ್ಕ್ಯಾಪ್ ಪ್ಲೇಯರ್ಸ್ ಎಷ್ಟು ಜನ ಮುಂದೆ ಬಂದಿದ್ದಾರೆ ಅಂತ ನೀನೇ ಹೇಳು. ಇನ್ಫ್ಯಾಕ್ಟ್ ನಾವು ವಿರಾಟ್ ಕೊಹ್ಲಿ ನಮ್ಗೆ ಸಿಕ್ಕಿದ್ದು 10 ಲಕ್ಷ ಸಿಕ್ತು. ಈಗ ಆಯುಷ್ ಮಾತ್ರ ಅವ್ರದ್ದೇ ತಗೊಳ್ಳೋಣ, ಅವ್ರು ಲಾಸ್ಟ್ ಇಯರ್ ಹಿಟ್ಸ್ ಆಯುಷ್ ಮಾತ್ರ ಇರ್ಬೋದು. ಇನ್ನೊಬ್ಬ ಯಾವನ ಆಡಿದ್ನಲ್ಲ, ಉರ್ವಿಲ್ ಪಟೇಲ್, ಅವನ್ ಅದೇ ರೀಸೆಂಟ್ ಆಗಿ 30 ಅದೆಷ್ಟೋ ಬಾಲ್ 100, ಅವ್ರಿಬ್ರು ಚೀಪ್ ಆಗೇ ತಗೊಂಡಿರೋದು. ಅದ್ ಏನೋ ಗೊತ್ತಿಲ್ಲಪ್ಪ, ಅದ್ ಯಾವ ಲಾಜಿಕಲ್ ತಗೊಂಡಿದಾರೋ ಏನ್ ತಗೊಂಡಿದಾರೋ ಗೊತ್ತಿಲ್ಲ. ಒಂದಷ್ಟು ವರ್ಷ ಅವರೇನೆ ಹೇಳ್ತಿದ್ರು ಎಕ್ಸ್ಪೀರಿಯನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ, ತಾತಂದ್ರ ಇಟ್ಕೊಂಡು 2018 ಗೆದ್ರು. ಈಗ ಅವರೇ ಬಂದ್ಬಿಟ್ಟು ನಮಗೆ ಯೂತ್ ಇಸ್ ಇದು ಅಂತಾರೆ. ಏನ್ ಅದೊಂದು ಅರ್ಥ ಆಗ್ಲಿಲ್ಲ. ಆಮೇಲೆ ಇನ್ನೊಂದು ಇವರು ನಮ್ಮ LSG ಎಷ್ಟ್ ಜನ ತಗೋತಾರ ಅವ್ರು ಫಾಸ್ಟ್ ಬೌಲರ್ಸ್, ಎಷ್ಟ್ ಜನ ಆಡ್ಸೋಣ ಅಂತ ಇದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ ನನಗೆ. ಅಬ್ಸರ್ವ್ ಮಾಡ್ತು ಅಂತಂದ್ರೆ LSG ಇರೋ ಅಷ್ಟು ಜನ ಫಾಸ್ಟ್ ಬೌಲರ್ಸ್ 100% ಇಂಜುರಿ ಪ್ರೋನ್ ಬೌಲರ್ಸ್ ಇರೋದು. ಮಯಾಂಕ್ ಯಾದವ್ ಇರ್ಬೋದು, ಸ್ಕ್ವಾಡ್ ಅಲ್ಲಿ ನೋಡಿದ್ರೆ ನೀಟಾಗಿ ಗೊತ್ತಾಗುತ್ತೆ 10 ನಿಮಿಷ. ಹಾ, ಇದು ಇಷ್ಟಲ್ಲಿ ಮುಗ್ದೋಯ್ತು. ಬ್ಯಾಟ್ಸ್ಮನ್ ಇಷ್ಟು, ಆಲ್ರೌಂಡರ್ ಇಷ್ಟು, ಬೌಲರ್ಸ್ ಇಲ್ಲ. ಈ ಬೌಲರ್ಸ್ ಇಲ್ಲಿ ನೋಡ್ತಂದ್ರೆ ಮೊಹಮ್ಮದ್ ಶಮಿ ತುಂಬಾ ಇಂಜುರಿ ಪ್ರೋನ್, ಆವೇಶ್ ಖಾನ್ ಇಂಜುರಿ ಪ್ರೋನ್, ಸಿದ್ಧಾರ್ಥ್, ದಿಗ್ವೇಶ್ ರಾತಿ ಬಿಟ್ಬಿಡಿ, ಅವರಿಬ್ರು ಆಟ ಕೊಂಟು ಲೆಕ್ಕಕ್ಕಿಲ್ಲ ಆ ತರ ನೋಡ್ಬೇಕಷ್ಟೇನೆ. ಆಕಾಶ್ ಸಿಂಗ್ ಎವ್ರಿ ಮ್ಯಾಚ್ ಆಡಲ್ಲ. ಆಮೇಲಿಂದ ಆಂಡ್ರಿಕ್ ನೋಕಿಯಾ ಬೆಳಗ್ಗೆ ಹಾಸ್ಕೊಂಡು ಎದ್ರೆ ಇಂಜುರಿ. ಮಯಾಂಕ್ ಯಾದವ್ ಅವನು ಅಷ್ಟೇನೆ, ಮಲ್ಕೊಂಡ್ರೆ ಇಂಜುರಿ, ಎದ್ರೆ ಇಂಜುರಿ. ಆಮೇಲಿಂದ ಇವನು ಮೊಹಸಿನ್ ಖಾನ್ ಏನೋ ಓಕೆ, ಅವನೊಬ್ನೇ ಆಕ್ಚುಲಿ ಇರೋದ್ರಲ್ಲಿ ರಿಲಯಬಲ್ ಬೌಲರ್ ಅಂದ್ರೆ ಅವನೊಬ್ನೇ. ಇವಾಗ ಕಡೆಗೆ LSGಗೆ ದಿ ಓನ್ಲಿ ರಿಲಯಬಲ್ ಫಾಸ್ಟ್ ಬೌಲರ್ ದಟ್ ದೇ ಕ್ಯಾನ್ ರಿಲೈ ಆನ್ ಫಾರ್ ದಿ ಎಂಟೈರ್ ಸೀಸನ್ ಇಸ್ ದ ಮ್ಯಾನ್ ಇನ್ ದ ಶಾಡೋಸ್. ಇವ್ರಿಗೆ ಹಂಗೆ ಕಾಣಿಸ್ತಿದೆ, ಶಾಡೋನೇ ಅವರ ಕಾಣಿಸ್ತಿದೆ ಎಂದು. ಅಲ್ಲ, ಅದು ಅವ್ನ್ ಶಾಡೋಗೆ ಬೇರೆ ಎಲ್ಲಾ ಪ್ಲೇಯರ್ಸ್ ಆಗ್ಬಿಟ್ಟಿದ್ದಾರೆ. ಅಬ್ಸರ್ವ್ ಮಾಡು, ಅವ್ನ್ ತರಾನೇ ಕಾಣಿಸ್ತಿದೆ ಅಲ್ಲ ಇವಾಗ. ನೋಡು, ಅವ್ನ್ ಶಾಡೋನೇ ನೋಡು, ಅಷ್ಟು ಆರ ಇಟ್ಕೊಂಡವನೆ. ಬಟ್ ಇವಾಗ ಲಕ್ನೋ ಸೂಪರ್ ಜಾಯಿಂಟ್ಸ್ ನ NCA ಸೂಪರ್ ಜಾಯಿಂಟ್ಸ್ ನ ಚೇಂಜ್ ಮಾಡ್ಬೇಕಾ ಅವ್ರ ನೇಮ್ ನ? ಯಾಕೆಂದ್ರೆ ಅವ್ರ ಬ್ಯಾಟಿಂಗ್ ಅಲ್ಲೂ ನೋಡಿದ್ರು ಸ್ವಲ್ಪ ಮೇಲೋಗು. ಮಿಚೆಲ್ ಮಾರ್ಷ್, ರಿಷಬ್ ಪಂತ್, ಅಲ್ಲ ರಿಷಬ್ ಪಂತ್. ಇವಾಗ ಅಪೋಲೋ ಟೈರ್ಸ್ ಇಂಡಿಯಾ ಟೀಮ್ ಜರ್ಸಿ ಸ್ಪಾನ್ಸರ್ ಆಗಿದ್ರೆ, ಇಲ್ಲಿ ಅಪೋಲೋ ಹಾಸ್ಪಿಟಲ್ಸ್ ಸ್ಪಾನ್ಸರ್ ಆಗ್ಬೇಕು. ಇದು ಆಕ್ಚುಲಿ ಕ್ರೇಜಿ, ಕೇಳಿಸ್ಕೋ. ರಿಷಬ್ ಪಂತ್ ಸೀರಿಯಸ್ ಆಕ್ಸಿಡೆಂಟ್ ಆಗಿ ಇಂಜುರಿ ಆಗಿದ್ದ. ನಿಕೋಲಸ್ ಪೂರನ್ ಸೀರಿಯಸ್ ಆಕ್ಸಿಡೆಂಟ್ ಆಗಿ ಇಂಜುರಿ ಆಗಿದೆ. ಬೇಕಾದ್ರೆ ಗೂಗಲ್ ಸರ್ಚ್ ಮಾಡು, ನಿಕೋಲಸ್ ಪೂರನ್ ಆಕ್ಸಿಡೆಂಟ್ ಅಂತ, ಇಮಿಡಿಯೇಟ್ ಆಗಿ ಮಾಡು, ಗೊತ್ತಾಗುತ್ತೆ. ನಿಕೋಲಸ್ ಪೂರನ್ ಆಕ್ಸಿಡೆಂಟ್, ಇದು ಕ್ರೇಜಿ ಆಕ್ಚುಲಿ. ನೋಡ್ಕೋಬೇಕು ಎಷ್ಟು ಇಂಜುರಿ ಪ್ರೋನ್ ಪೀಪಲ್ ಇದಾರೆ ಅಂತ ಇವ್ರ ಟೀಮ್ ಅಲ್ಲಿ. ನಿಕೋಲಸ್ ಪೂರನ್ ಸೀರಿಯಸ್ ಆಕ್ಸಿಡೆಂಟ್ ಆಲ್ಮೋಸ್ಟ್. ನಿಕೋಲಸ್ ಪೂರನ್ ಕಾರ್ ಆಕ್ಸಿಡೆಂಟ್ ನೋಡು, ಅವಂದು ಹಿಂಗೆ ಜಜ್ಜೋಗಿದೆ ಕಾರು. ರಿಷಬ್ ಪಂಟ್ ಹಿಂಗೆ ಜಜ್ಜೋಗಿತ್ತು ಕಾರು. ಮಿಚೆಲ್ ಮಾರ್ಷ್ ಪೆರೆನಿಯಲ್ ಇಂಜುರಿ ಕ್ಯಾಂಡಿಡೇಟ್, ಅವ್ನ ಕೆರಿಯರೇ ಆಗಿಲ್ಲ ಬಿಕಾಸ್ ಆಫ್ ಇಂಜುರೀಸ್. ಬೌಲಿಂಗ್ ಮಾಡಕ್ಕಾಗಲ್ಲ, ಅವ್ನ್ಗೆ ಏನು ಮಾಡಕ್ಕಾಗಲ್ಲ ಇಂಜುರಿ ಆಗಿ. ಸಂಜೀವ್ ಗೋಯಂಕಾ ಇದ್ದೆ. ಇದು ಗೊತ್ತಾಯ್ತು ಬಿಡಿ, ನಮ್ದು ಸಂಜೀವ್ ಗೋಯಂಕಾ ಪ್ಲಾನ್ಸ್ ಇಲ್ಲೇ ಗೊತ್ತಾಯ್ತು ಬಿಡಿ. ಅವನು ಇದೆಲ್ಲ ಮೋಹನ್ ಬಗಾನ್ ಸೂಪರ್ ಜಾಯಿಂಟ್ ಎಲ್ಲ ಬಿಟ್ಟು ಇದೇ ಮಾಡ್ತಿರೋದು ಇವಾಗ. ಬೆಸ್ಟ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ ವುಡ್ಲ್ಯಾಂಡ್ಸ್ ಹಾಸ್ಪಿಟಲ್. ಚೆನ್ನಾಗಿ ಅನ್ವರ್ಥ ಮಾಡಿದ್ವಿ ಕನ್ಸ್ಪಿರಸಿ ಥಿಯರಿ ಮಾತ್ರ.